ಭಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತ ಸಾರಮಂತಮನಘಾತ್ ಶ್ರೀ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ श्रीवासरंगपरकालमुनित्रयाप्तलक्ष्मात्मरक्षण इति त्वयिकागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवत्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतश्चरित्राणि दिनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे कुरकुलाधिपम् वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणं कृत्वा नवद्यं निगमान्तभाष्यं निराकृतं येन भयं श्रुतीनां प्रतारितानाम् अबहुश्रुतैः स्तं रामानुजं योगिनमाश्रयामः। श्रीभाष्यकृतुपन्यस्तो श्रीशैलपतेः पुरः वेदार्थसङ्ग्रहस्य स्याकुर्मः तात्पर्यदीपिकाम्। ओम जन्नो मित्रशं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु भक्तारम्। ओम शान्ति शान्ति शान्तिः। अखिल अशेष चिरचिद्वस्तुशेषिणे शेषशायिने निर्मलानंत कल्याण निधये विष्णवे नमः। ಸಾಮಾನಾಧಿಕರಣ್ಯದ ಸದ್ವಿದ್ಯಾ ಪ್ರಕರಣದಲ್ಲಿ ತತ್ವಮಸಿ ವ್ಯಾಖ್ಯಾನದಲ್ಲಿ ಸಾಮಾನಾಧಿಕರಣ್ಯ ಸಂಗ್ರಹವಾಗಿ ನಿರೂಪಣೆ ಮಾಡಿ ಆ ಸಾಮಾನಾಧಿಕರಣ್ಯದಿಂದ ಶರೀರಾತ್ಮ ಭಾವವು ಹೇಗೆ ಹೇಳಲ್ಪಟ್ಟಿದೆ ತತ್ವಮಸಿಯಲ್ಲಿ ಹೊರತು ಸ್ವರೂಪ ಐಕ್ಯವಿಲ್ಲ ಅನ್ನೋದನ್ನ ನಿರೂಪಣೆ ಮಾಡ್ತಿದ್ದಾರೆ. ಅದನ್ನೇ ಈಗ ಸ್ವಲ್ಪ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಸದ್ವಿದ್ಯಾ ಪ್ರಕರಣದ ವಿಚಾರವನ್ನ ಬಹಳ ವಿಸ್ತಾರವಾಗಿ ಈ ಗ್ರಂಥದಲ್ಲಿ ಮಾಡಿದ್ದಾರೆ ಭಾಷಿಕಾರರು. ಅದರಿಂದ ಇಲ್ಲಿಯೂ ಕೂಡ ಅನೇನ ಜೀವೇನ ಆತ್ಮನ ಅಂತ ಹೇಳೋದು ಇಲ್ಲಿ ತಿಳಿಯುತ್ತೆ. ಇದರಲ್ಲಿ ತತ್ವಮಸಿ ವ್ಯಾಖ್ಯಾನದಲ್ಲಿ ಶರೀರಾತ್ಮ ಭಾವವೇ ಹೇಳಿರೋದು ಅಂತ ಹೇಳಿ ಎಲ್ಲಾ ಚೇತನ ಪದಾರ್ಥಗಳು ಬ್ರಹ್ಮನಿಗೆ ಶರೀರವಾಗಿರೋದ್ರಿಂದ ಸರ್ವ ಶರೀರಂ ಸರ್ವ ಪ್ರಕಾರಂ ಸರ್ವೈಃ ಶಬ್ದೈಃ ಬ್ರಹ್ಮೈವ ಅಭಿಧೀಯತೆ ತತ್ವಂ ಇತಿ ಸಾಮಾನಾಧಿಕರಣ್ಯೇನ ಜೀವಶರೀರತೆಯ ಜೀವ ಪ್ರಕಾರಂ ಬ್ರಹ್ಮೈವ ಅಭಿಹಿತಂ. ಆದ್ದರಿಂದ ತತ್ವಂ ಅಂತ ಹೇಳೋದು ಸಾಮಾನಾಧಿಕರಣ್ಯವನ್ನ ತಿಳಿಸುತ್ತೆ ಅನ್ನೋದನ್ನ ಈ ಭಾಗ ನೋಡಿದ್ವಿ ಹಿಂದೆ. ಇದರಲ್ಲಿ ಅರ್ಥವನ್ನ ಸ್ವಲ್ಪ ವಿವರಿಸ್ತಾರೆ. ಈಗ ಈ ರೀತಿ ಹೇಳಿದಾಗ ಏನು ನಮ್ಗೆ ತಿಳಿದು ಬರುತ್ತೆ ಇದರಲ್ಲಿ? ಏವಂ ಅಭಿಹಿತೆ ಸತಿ ಅಯಮರ್ಥ ಜ್ಞಾಯತೆ. ಹೀಗೆ ಹೇಳಿದಾಗ ಇವಾಗ ನಮಗೆ ಇದು ತಿಳಿದು ಬರುತ್ತೆ. ಕನ್ನಡ ಪುಸ್ತಕದಲ್ಲಿ 66 ಪುಟ ನನ್ನ ಪುಸ್ತಕದಲ್ಲಿ, ಅದು ರೆಫರ್ ಮಾಡ್ಕೊಳ್ಳೋರು ಮಾಡಬಹುದು. ಏವಂ ಅಭಿಹಿತೆ ಸತಿ ಅಯಮರ್ಥೋ ಜ್ಞಾಯತೆ. ಈ ರೀತಿ ಹೇಳಿರುವಾಗ ಇದರ ಅಭಿಪ್ರಾಯವೇನು ಅಂದ್ರೆ ಈ ಅರ್ಥ ತಿಳಿಯುತ್ತೆ ನಮ್ಗೆ. ತ್ವಂ ಇತಿ ಅಹ ಪೂರ್ವಂ ದೇಹಸ್ಯ ಅಧಿಷ್ಠಾತೃತೆಯ ಪ್ರತೀತಃ. ತ್ವಂ ಅಂತ ಹೇಳ್ಬಿಟ್ಟು ಪೂರ್ವಂ ಅಂತ ಹೇಳಿದ್ರು. ಪೂರ್ವಂ ಅಂತ ಹೇಳಿದ್ರೆ ನಮಗೆ ಇನ್ನು ಬ್ರಹ್ಮ ಎಲ್ಲವೂ ಬ್ರಹ್ಮನನ್ನ ಆತ್ಮನಾಗಿ ಉಳ್ಳದು ಅನ್ನುವ ಅರ್ಥ ತಿಳಿಯುವ ಸಮಯದಲ್ಲಿ ಮೊದಲು ತಿಳಿದು ಬರೋದೇನು ಅಂದ್ರೆ ದೇಹಕ್ಕೆ ಅಧಿಷ್ಠಾತೃ ಆದ ಜೀವಾತ್ಮನೇ ತಿಳಿದು ಬರ್ತಾನೆ. ತ್ವಂ ಅನ್ನೋದ್ರಿಂದ ಮೊದಲು ತಿಳಿದು ಬರೋದು ಯಾರು ಅಂತ ಹೇಳಿದ್ರೆ ಜೀವಾತ್ಮನೇ. ಶ್ವೇತಕೇತುವಿಗೆ ಉದ್ದಾಲಕರು ಉಪದೇಶ ಮಾಡ್ತಾ ಇದ್ದಾರೆ. ತತ್ ತ್ವಮಸಿ. ತ್ವಂ ಅಂದಾಗ ಮೊದಲು ತಿಳಿದು ಬರೋದು
ದೇಹಕ್ಕೆ ಅಧಿಷ್ಠಾತ ಆದ ನಿರ್ವಾಹಕನಾದವನು, ಅಲ್ಲಿ ಅದಕ್ಕೆ ಆಧಾರವಾಗಿ ನಿರ್ವಾಹ ಮಾಡ್ತಿರುವಂತಹ ಜೀವಾತ್ಮ ಅವನು ತಿಳಿದು ಬರ್ತಾನೆ. ಯಾರು ಹಾಗೆ ತಿಳಿದು ಬರ್ತಾರೋ ಆ ಜೀವಾತ್ಮನು ಸಹ ಪರಮಾತ್ಮ ಶರೀರತೆಯ ಪರಮಾತ್ಮ ಪ್ರಕಾರಭೂತ ಪರಮಾತ್ಮ ಪರ್ಯಂತಹ. ಈ ತತ್ವಮಸಿ ಅನ್ನೋದ್ರಿಂದ ನಮ್ಗೀಗ ಅವನು ಕೂಡ ಪರಮಾತ್ಮನಿಗೆ ಶರೀರನಾಗಿ ಪರಮಾತ್ಮನಿಗೆ ಪ್ರಕಾರವಾಗಿರೋ ಮೂಲಕ ಪರಮಾತ್ಮನ ಪರ್ಯಂತವಾಗಿ ತ್ವಂ ಶಬ್ದಕ್ಕೆ ಅರ್ಥ ತಿಳಿದು ಬರುತ್ತೆ ಅಂತ ಹೇಳಿದ್ರು. ತ್ವಂ ಅನ್ನೋದು ಪರಮಾತ್ಮನನ್ನೇ ತಿಳಿಸುತ್ತೆ, ಪರಮಾತ್ಮ ಪರ್ಯಂತವಾಗಿ ಅರ್ಥವನ್ನ ತಿಳಿಸುತ್ತೆ ಅಂತ ಹೇಳಿದ್ರು. ಯಾಕೆ ಅಂದ್ರೆ ಅದರಿಂದ ತಿಳಿದು ಬರುವ ಜೀವಾತ್ಮನು ಕೂಡ ಪರಮಾತ್ಮನಿಗೆ ಶರೀರವಾಗಿ ಪರಮಾತ್ಮನಿಗೆ ಪ್ರಕಾರವೇ ಆಗಿರೋದ್ರಿಂದ ಪರಮಾತ್ಮ ಪರ್ಯಂತವಾಗಿ ತಿಳಿದು ಬರುತ್ತೆ ಈ ಅರ್ಥ ಅಂತ ಹೇಳಿದ್ರು. ಆದ್ದರಿಂದ ಅತಃ ತ್ವಮ್ಮಿತಿ ಶಬ್ದ ತತ್ಪ್ರಕಾರ ವಿಶಿಷ್ಟಂ ತದಂತರ್ಯಾಮಿಣಮೇವ ಆಚಷ್ಟೆ. ತತ್ಪ್ರಕಾರ ಆ ಜೀವಾತ್ಮನನ್ನು ಪ್ರಕಾರವಾಗಿ ಹೊಂದಿರೋದು ಮೂಲಕ ಅವರಿಂದ ವಿಶಿಷ್ಟನಾದ ಪರಮಾತ್ಮ, ವಿಶಿಷ್ಟನಾದ ಆ ಪರಮಾತ್ಮನನ್ನು, ಆ ಪರಮಾತ್ಮ ಯಾರು ಅಂದ್ರೆ ಅವನಿಗೆ ಅಂತರ್ಯಾಮಿಯಾಗಿರೋನು. ಅಂತರ್ಯಾಮಿಣಮೇವ ಆಚಷ್ಟೆ. ತನ್ನ ಆ ಪ್ರಕಾರ ಅವನನ್ನು ಪ್ರಕಾರವಾಗಿ ಹೊಂದಿ, ಅವನು ವಿಶೇಷಣ, ಪರಮಾತ್ಮ ವಿಶೇಷ್ಯ. ಆದ್ದರಿಂದ ಅವನನ್ನು ಪ್ರಕಾರವಾಗಿ ಉಳ್ಳ ವಿಶಿಷ್ಟನಾದವನು ಹೊಂದಿ ವಿಶಿಷ್ಟನಾದ ಪರಮಾತ್ಮ ಅವನು ಯಾರು ಅಂದ್ರೆ ಅಂತರ್ಯಾಮಿ. ಅಂತರ್ಯಾಮಿಯನ್ನೇ ಅದು ತಿಳಿಸುತ್ತೆ ತ್ವಂ ಶಬ್ದವು ಕೂಡ ಅಂತ ಹೇಳಿ, ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಇತಿ ಬ್ರಹ್ಮಾತ್ಮಕತೆಯ ಏವ ಜೀವಸ್ಯ ಶರೀರಿಣಃ ಸ್ವನಾಮ ಭಾಗ್ತ್ವಾತ್. ಯಾಕೆ ಹೀಗೆ ತಿಳಿದು ಬರುತ್ತೆ, ಹೇಗೆ ತಿಳಿದು ಬರುತ್ತೆ ಅಂದ್ರೆ ಜೀವಾತ್ಮನಿಗೆ ಹೇಗೆ ತನ್ನ ಶರೀರ ಹೆಸರು ಬಂತು, ಅವನಿಗೆ ಶರೀರಿ ಆಗಿದ್ದಾನೆ ಜೀವಾತ್ಮ. ದೇಹಕ್ಕೆ ದೇಹ ಅವನಿಗೆ ಶರೀರ. ದೇವದತ್ತ ಅಂತ ಹೇಳಿದ್ರೆ ದೇವದತ್ತ ಶರೀರ ವಿಶಿಷ್ಟನಾದ ಶರೀರಿ ಜೀವಾತ್ಮ ಅಲ್ಲಿ ಮೊದಲು ತಿಳಿದು ಬರ್ತಾನೆ ನಮ್ಗೆ. ಅವನಿಗೆ ಅವನ ಹೆಸರು ಜೀವಾತ್ಮ ಅಂತ ಬರ್ಬೇಕಾದ್ರೆ ಶರೀರಿ ಆದವನಿಗೆ ಹೇಗೆ ಬರುತ್ತೆ ಅಂದ್ರೆ ಬ್ರಹ್ಮಾತ್ಮಕನಾಗಿಯೇ ಅವನು ಶರೀರಿ ಆಗ್ತಾನೆ ಅಂತ ತಿಳಿಸ್ತಾರೆ. ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ. ನಾಮರೂಪ ಉಂಟಾಗಿರೋದೇ ಪರಮಾತ್ಮನ ಅನುಪ್ರವೇಶ ಮಾಡಿದ್ಮೇಲೆ, ಜೀವನನ್ನ ಶರೀರವಾಗಿ ಹೊಂದಿ ಪ್ರವೇಶ ಮಾಡಿರೋದ್ರಿಂದಲೇ ಬ್ರಹ್ಮಾತ್ಮಕತೆಯ ಏವ ಜೀವಸ್ಯ ಶರೀರಿಣಃ ಸ್ವನಾಮ ಭಾಗ್ತ್ವಾತ್. ತನ್ನ ಹೆಸರು, ಅವನಿಗೆ ಒಂದು ಹೆಸರು ಉಂಟಾಗಿರೋದು ಜೀವ ಅಂತ, ಅವನು ಬ್ರಹ್ಮಾತ್ಮಕನಾಗಿಯೇ ಅವನಿಗೆ ಸ್ವತಂತ್ರವಾದ ಸತ್ಯ ಇಲ್ಲ ಅಂತ ತಿಳಿಯುತ್ತೆ ಇದರಲ್ಲಿ. ಆದ್ದರಿಂದ ತದ್ವಿತ್ವಮಿತಿ ಸಮಾನಾಧಿಕರಣ ಪ್ರವೃತ್ತಯೋಹೋ ದ್ವಯೋರಪಿ ಪದಯೋಹೋ ಬ್ರಹ್ಮೈವ ವಾಚ್ಯಂ. ಎರಡು ಶಬ್ದಗಳಿಗೂ ಕೂಡ ಒಂದೇ ಅಧಿಕರಣದಲ್ಲಿ ಇದೆ, ಒಂದೇ ವಿಭಕ್ತಿಯಲ್ಲಿ ಇರೋದ್ರಿಂದ ಎರಡು ಶಬ್ದಗಳಿಗೂ ಕೂಡ ಬ್ರಹ್ಮವೇ ವಾಚ್ಯವಾದದ್ದು. ಎರಡು ವಾಚಕ ಶಬ್ದಗಳಿಗೂ ವಾಚ್ಯವಾದದ್ದು ಬ್ರಹ್ಮವೇ ಈ ತತ್ವಮಸಿ ಎನ್ನುವ ವಾಕ್ಯದಲ್ಲಿ ಸಮಾನಾಧಿಕರಣದಲ್ಲಿ ಇರೋದ್ರಿಂದ. ಅದರಲ್ಲಿ ತತ್ಪದ ಏನು ತಿಳಿಸುತ್ತೆ ಅಂದ್ರೆ ಜಗತ್ಕಾರಣಭೂತಂ ಸರ್ವಕಲ್ಯಾಣಂ ಗುಣಾಕರಂ, ಸರ್ವಕಲ್ಯಾಣ ಗುಣಾಕರಂ ನಿರವಧ್ಯಂ ನಿರ್ವಿಕಾರಂ ಆಚಷ್ಟೆ. ಅವನು ಜಗತ್ತಿಗೆ ಕಾರಣನಾದವನು, ಎಲ್ಲಾ ಕಲ್ಯಾಣ ಗುಣಗಳನ್ನು ಹೊಂದಿರುವವನು, ಯಾವ ದೋಷವೂ ಅವನಿಗಿಲ್ಲ, ಮತ್ತೆ ನಿರ್ವಿಕಾರನಾದವನು, ವಿಕಾರವಿಲ್ಲ ಅವನಿಗೆ. ಜಗತ್ಕಾರಣವಾದರೂ ಕೂಡ ವಿಕಾರರಹಿತ ಆಗಿರುವವನು ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ತಿಳಿದು ಬರುತ್ತೆ. ಅದು ಮುಖ್ಯ. ಜಗತ್ಕಾರಣವಾದದ್ದು ಉಪಾದಾನ ಕಾರಣಕ್ಕೆ ವಿಕಾರ ಅನ್ನೋದು ಲೋಕದಲ್ಲಿ ಕಂಡು ಬರುತ್ತೆ. ಅದರಿಂದ ಎಲ್ಲೆಲ್ಲಿ ಪರಮಾತ್ಮನ ಕಾರಣತ್ವ ಹೇಳುತ್ತೋ ಅಲ್ಲೆಲ್ಲ ಅವನು ನಿರ್ವಿಕಾರಿ ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಕಾರಣವಾಗಿದ್ದರೂ ಅವನಿಗೆ ವಿಕಾರವಿಲ್ಲ. ವಿಶಿಷ್ಟ ವೇಷದಲ್ಲಿ ಅಷ್ಟೇ ಅಲ್ಲಿ ಅವಸ್ಥಾಂತರ ಪತ್ತಿ ಉಂಟಾಗುತ್ತೆ ಕಾರ್ಯ, ಹೊರತು ಪರಮಾತ್ಮನಿಗೆ ಸ್ವರೂಪದಲ್ಲೋ ಸ್ವಭಾವದಲ್ಲೋ ವಿಕಾರವಿಲ್ಲ. ತ್ವಂ ಅಂತ ಹೇಳೋದು ತತ್ ಶಬ್ದದಿಂದ ತಿಳಿದು ಬರುತ್ತೆ. ತ್ವಂ ಅಂತ ಹೇಳೋದು ತದೇವ ಬ್ರಹ್ಮ ಜೀವಾಂತರ್ಯಾಮಿ ರೂಪಂ ಸಶರೀರ ಜೀವ ಪ್ರಕಾರ ವಿಶಿಷ್ಟಂ ಆಚಷ್ಟೆ. ಶರೀರವನ್ನು ಉಳ್ಳ ಜೀವನನ್ನು ಪ್ರಕಾರವಾಗಿ ಉಳ್ಳ ಆ ಪರಮಾತ್ಮ, ಆ ಜೀವನಿಂದ ವಿಶಿಷ್ಟನಾದವನು. ಸಶರೀರವಾದ ಜೀವನನ್ನ ಪ್ರಕಾರವಾಗಿ ಹೊಂದಿ ಜೀವ ವಿಶಿಷ್ಟನಾದ ಆ ಪರಮಾತ್ಮನನ್ನೇ, ಬ್ರಹ್ಮನನ್ನೇ, ಅದು ಜೀವನಿಗೆ ಅಂತರ್ಯಾಮಿಯಾಗಿರುವ ರೂಪ. ಅಂತರ್ಯಾಮಿ ರೂಪಂ
ಅವನನ್ನ ತ್ವಂ ಅನ್ನೋದು ತಿಳಿಸುತ್ತೆ. ಅಂತರ್ಯಾಮಿಯನ್ನ, ಜೀವನಿಗೆ ಅಂತರ್ಯಾಮಿಯಾಗಿದ್ದು ಜೀವ ಪ್ರಕಾರನಾದ ಪರಮಾತ್ಮ, ಅಂದ್ರೆ ಅದಕ್ಕೆ ಪ್ರಕಾರಿ ಪರಮಾತ್ಮ, ಜೀವಾತ್ಮನು ಪ್ರಕಾರವಾಗಿದ್ದಾನೆ. ಹೇಗೆ ಅಂದ್ರೆ ಸಶರೀರನಾದ ಜೀವಾತ್ಮ, ಅದನ್ನ ಯಾವ ದೇವ ಮನುಷ್ಯಾದಿ ಶರೀರಗಳನ್ನು ಹೊಂದಿ ಸಶರೀರನಾದ ಜೀವಾತ್ಮನನ್ನೇ ಅದು ಅವನಿಗೆ ಅಂತರ್ಯಾಮಿಯಾದ ಪರಮಾತ್ಮನನ್ನು ತಿಳಿಸುತ್ತೆ. ತ್ವಂ ಅಂತ ಹೇಳೋದು ಪರಮಾತ್ಮ ಪರ್ಯಂತವಾಗಿದೆ. ಹೀಗೆ ಪ್ರವೃತ್ತಿ ನಿಮಿತ್ತ ಭೇದೇನ, ಪ್ರವೃತ್ತಿ ನಿಮಿತ್ತ ಭೇದದಿಂದ ಇಲ್ಲಿ ಏಕಸ್ಮಿನ್ ಬ್ರಹ್ಮಣಿ ಏವ ತತ್ವಂ ಇತಿ ದ್ವಯೋಃ ಪದಯೋಃ ವೃತ್ತಿ ಉಕ್ತ. ಎರಡು ಪದಗಳಿಗೆ ವೃತ್ತಿ ಬ್ರಹ್ಮನಲ್ಲಿಯೇ ಇದೆ ಅಂತ ಹೇಳುದು. ಏಕಸ್ಮಿನ್ ಅರ್ಥೇ ವೃತ್ತಿ, ಅದರ ಅರ್ಥ ಎಲ್ಲಿ ನಿಲ್ಲುತ್ತೆ ಅಂದ್ರೆ ಶಬ್ದಗಳಿಗೆ ಪರಮಾತ್ಮನಲ್ಲಿಯೇ ನಿಲ್ಲುತ್ತೆ. ಹೇಗೆ ಒಂದೊಂದಕ್ಕೂ ಎರಡಕ್ಕೂ ಕೂಡ ಪ್ರವೃತ್ತಿ ನಿಮಿತ್ತ ಭೇದದಿಂದ ಅಂತ ಹೇಳಿದ್ರು. ಈ ಭೇದ ನಿಮಿತ್ತ ಅಂದ್ರೆ ಕಾರಣ, ಯಾವ ಕಾರಣದಿಂದ ಪ್ರವೃತ್ತವಾಗಿದೆ ಈ ಶಬ್ದ ಅಂತ ನೋಡಿದ್ರೆ ಪ್ರತಿಯೊಂದು ಶಬ್ದಕ್ಕೂ ಒಂದು ಕಾರಣವಿದೆ ಪ್ರಯೋಗ ಮಾಡುವುದಕ್ಕೆ. ವಾಕ್ಯಗಳಲ್ಲಿ ಶಬ್ದಗಳನ್ನು ಪ್ರಯೋಗ ಮಾಡಿದಾಗ ಒಂದೊಂದು ಶಬ್ದವನ್ನು ಒಂದು ಪ್ರವೃತ್ತಿಯನ್ನ ನಿಮಿತ್ತವಾಗಿಟ್ಟುಕೊಂಡೇ ಅದು ಬರುತ್ತೆ ಶಬ್ದಗಳು. ಈ ಶಬ್ದ ಯಾಕೆ ಪ್ರವೃತ್ತವಾಗಿದೆ ಅಂದ್ರೆ ಈ ನಿಮಿತ್ತದಿಂದ, ಇದು ಯಾಕೆ ಪ್ರವೃತ್ತವಾಗಿದೆ ಈ ನಿಮಿತ್ತದಿಂದ. ಹೀಗೆ ಒಂದೊಂದಕ್ಕೂ ಒಂದೊಂದು ಕಾರಣವಿರುತ್ತೆ, ಯಾವ ಕಾರಣದಿಂದ ಈ ಶಬ್ದಗಳು ಪ್ರಯೋಗವಾಗಿದೆ. ಸಾಮಾನಾಧಿಕರಣದಲ್ಲಿ ಅನೇಕ ಶಬ್ದಗಳು ಒಂದೇ ವಿಭಕ್ತಿಯಲ್ಲಿರೋದು ಅನೇಕ ನಿಮಿತ್ತಗಳನ್ನು ಕಾರಣವಾಗಿಟ್ಟುಕೊಂಡು ಪ್ರವೃತ್ತವಾಗಿ ಒಂದೇ ಪದಾರ್ಥದ ಅರ್ಥಗಳನ್ನ ತಿಳಿಸುತ್ತೆ. ಅದು ಬೇರೆ ಬೇರೆ ವಿಷಯಗಳನ್ನ ಒಂದೇ ಪದಾರ್ಥದ ವಿಷಯದಲ್ಲಿ ಅನೇಕ ವಿಶೇಷಣಗಳನ್ನ ತಿಳಿಸುವ ಶಬ್ದಗಳು, ಅದನ್ನೇ ನಿಮಿತ್ತವಾಗಿ ಇಟ್ಟುಕೊಂಡು ಬರುತ್ತೆ, ಅಲ್ಲಿ ಪ್ರವೃತ್ತವಾಗುತ್ತೆ ಸಾಮಾನಾಧಿಕರಣ್ಯದಲ್ಲಿ. ಅಂದ್ರೆ ಎಲ್ಲವೂ ಕೂಡ ಒಂದು ಪದಾರ್ಥದಲ್ಲಿಯೇ ಪರ್ಯವಸಾನ ಅರ್ಥ. ಎಲ್ಲಾ ಶಬ್ದಗಳು ಒಂದೇ ಪದಾರ್ಥವನ್ನು ತಿಳಿಸುತ್ತೆ ಅಲ್ಲಿ, ಆದರೆ ಒಂದೇ ಪದಾರ್ಥದ ಬೇರೆ ಬೇರೆ ವಿಶೇಷಣಗಳನ್ನ ತಿಳಿಸುತ್ತೆ. ಅದುವೇ ಇಲ್ಲಿ ಪ್ರವೃತ್ತಿ ನಿಮಿತ್ತ ಭೇದ ಅಂತ ಹೇಳಿದ್ರೆ ಯಾವುದನ್ನು ನಿಮಿತ್ತವಾಗಿಟ್ಟುಕೊಂಡು ಪ್ರವೃತ್ತವಾಗಿದೆ. ತತ್ತನ್ನುವುದು ಜಗತ್ಕಾರಣನಾದ ಬ್ರಹ್ಮನನ್ನು ತಿಳಿಸಬೇಕು ಅಂತ ಪ್ರವೃತ್ತವಾಗಿದೆ. ಜಗತ್ಕಾರಣತ್ವ ಮೊದಲಾದ ಗುಣಗಳನ್ನ ನಿಮಿತ್ತವಾಗಿ ಹೊಂದಿ ಪರಮಾತ್ಮ ಬ್ರಹ್ಮನನ್ನು ತಿಳಿಸೋದಕ್ಕೆ ಪ್ರವೃತ್ತವಾಗಿರುವಂತಹ ಶಬ್ದ. ತ್ವಂ ಅನ್ನೋದು ಜೀವ ಶರೀರಕನಾದ ಬ್ರಹ್ಮ ಅನ್ನೋದನ್ನ ನಿಮಿತ್ತವನ್ನು ಆಗಿಟ್ಟುಕೊಂಡು ಪ್ರವೃತ್ತವಾದ ಶಬ್ದ. ಎರಡೂ ಕೂಡ ಬ್ರಹ್ಮನನ್ನೇ ತಿಳಿಸುತ್ತೆ. ಆದ್ದರಿಂದ ಅಲ್ಲಿ ವಿಶೇಷ್ಯದಲ್ಲಿ ಐಕ್ಯ, ಇದೆರಡು ವಿಶೇಷಣಗಳೇ ಆಗಿ ವಿಶೇಷ್ಯದಲ್ಲಿ ಐಕ್ಯ. ವಿಶಿಷ್ಟ ಪದಾರ್ಥ ಒಂದೇನೆ, ತತ್ ವಿಶಿಷ್ಟನಾದ ತತ್ವಂ ವಿಶಿಷ್ಟವಾದ ಪದಾರ್ಥ ಬ್ರಹ್ಮ ಒಂದೇ, ಅಲ್ಲಿ ಐಕ್ಯವೇ ಹೊರತು ತತ್ ಅನ್ನುವ ಪರಮಾತ್ಮನಿಗೂ ಬ್ರಹ್ಮನಿಗೂ ತ್ವಮ್ಮಿಂದ ತಿಳಿದಿರುವ ಜೀವನಿಗೂ ಐಕ್ಯವಿಲ್ಲ. ತ್ವಂ ಅನ್ನೋದು ಕೂಡ ಜೀವ ಶರೀರಕನಾದ ಬ್ರಹ್ಮನನ್ನು ತಿಳಿಸುತ್ತೆ, ತತ್ತು ಕೂಡ ಜಗತ್ಕಾರಣನಾದ ಬ್ರಹ್ಮನನ್ನು ತಿಳಿಸುತ್ತೆ. ಅದರಿಂದ ವಿಶಿಷ್ಟವಾದ ವಿಶೇಷ್ಯ ಅನ್ನೋದು ಬ್ರಹ್ಮವೇ. ಇವೆರಡು ಬೇರೆ ಬೇರೆ ಆ ಬ್ರಹ್ಮನ ಬೇರೆ ಬೇರೆ ವಿಶೇಷಣಗಳನ್ನ ತಿಳಿಸುವಂತಹ ಶಬ್ದಗಳು. ಇದುವೇ ಸಾಮಾನಾಧಿಕರಣದ ಅರ್ಥ. ಆದ್ದರಿಂದ ಎರಡು ಶಬ್ದಗಳಿಗೂ ಬ್ರಹ್ಮನಲ್ಲಿಯೇ ವೃತ್ತಿ, ಏಕಸ್ಮಿನ್ ಬ್ರಹ್ಮಣ್ಯೇವ ವೃತ್ತಿ, ಭಿನ್ನ ಪ್ರವೃತ್ತಿ ನಿಮಿತ್ತಯೋ ಶಬ್ದಯೋ ಏಕಸ್ಮಿನ್ ಅರ್ಥೆ ವೃತ್ತಿ, ಏಕಸ್ಮಿನ್ ಬ್ರಹ್ಮಣ್ಯೇವ ವೃತ್ತಿ ಅಂತ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಬ್ರಹ್ಮಣ ನಿರವಧ್ಯತ್ವಂ ನಿರ್ವಿಕಾರತ್ವಂ ಸಕಲ ಕಲ್ಯಾಣ ಗುಣಾಕರತ್ವಂ ಜಗತ್ಕಾರಣತ್ವಂಚ ಅಬಾಧಿತಂ. ಇದರಿಂದ ಅವನಿಗೆ ಯಾವುದು ಬಾಧೆ ಇಲ್ಲ. ಸ್ವರೂಪದಲ್ಲಿ ಐಕ್ಯ ಹೇಳಿದ್ರೆ ಜೀವಾತ್ಮನ ದೋಷಗಳೆಲ್ಲ ಪರಮಾತ್ಮನಿಗೆ ಬರಬೇಕು. ಜೀವಾತ್ಮನಿಗೆ ಬರೀ ದೋಷಗಳೇ ಇದೆ, ಅವನಿಗೆ ಸ್ವಭಾವದಲ್ಲಿ ವಿಕಾರಗಳು ಉಂಟಾಗುತ್ತೆ. ಅವನಿಗೆ ಸಂಕೋಚ ವಿಕಾಸ ರೂಪವಾದ ಅವಸ್ಥಾಂತರ ಪತ್ತಿ ಇದೆ ಸ್ವಭಾವದಲ್ಲಿ, ಅವನ ಧರ್ಮಭೂತ ಜ್ಞಾನದಲ್ಲಿ ಮೊದಲಾದದ್ದು. ಸ್ವರೂಪದಲ್ಲಿ ವಿಕಾರವಿಲ್ಲದೆ ಹೋದರೂ ಸ್ವಭಾವ ಅವನಿಗೆ ಬದ್ಧಾವಸ್ಥೆಯಲ್ಲಿ ಬದಲಾಗ್ತಾ ಇರುತ್ತೆ. ಆದ್ದರಿಂದ ಅವನಿಗೆ ಆ ರೀತಿಯಾದ ನಿರ್ವಿಕಾರತ್ವ ಹೇಳಕ್ಕಾಗೋದಿಲ್ಲ. ಪರಮಾತ್ಮನಿಗೆ ಹಾಗಿಲ್ಲ. ಸಂಸಾರದಿಂದ ಕರ್ಮ ಸಂಬಂಧದಿಂದ ಸುಖ ದುಃಖ ಮೊದಲಾದ ದೋಷಗಳೆಲ್ಲ ಬರುತ್ತೆ ಇವನಿಗೆ. ಪರಮಾತ್ಮನಿಗೆ ಅವನು ನಿರವಧ್ಯ, ಅವನು ಹೇಳಿದವ ಅವನಿಗೆ ಯಾವ ವಿಧವಾದ ದೋಷವೂ ಇಲ್ಲ. ಇದೆಲ್ಲವೂ ಕೂಡ ಅದು ಯಾವ ಬಾಧೆಯೂ ಇಲ್ಲದೆ ಸುಸ್ಥಿತವಾಗಿದೆ ಅಂತ ಹೇಳ್ತಾರೆ. ಮತ್ತೆ ನಮಗೆ ಯಾಕೆ ಇದೆಲ್ಲ ತಿಳಿಯೋದಿಲ್ಲ ಅಂತ ಹೇಳಿದ್ರೆ ಬಹಳ ಮುಖ್ಯವಾದ ಒಂದು ವಿಷಯ ತಿಳಿಸ್ತಾರೆ ಮುಂದೆ. ಅಶ್ರುತ ವೇದಾಂತಹ ಪುರುಷಾಹ ಸರ್ವೇ ಪದಾರ್ಥಾಃ ಸರ್ವೇ ಜೀವಾತ್ಮಾನಶ್ಚ ಬ್ರಹ್ಮಾತ್ಮಕ ಇತಿ ನ ಪಶ್ಯಂತಿ. ಬಹಳ ಪ್ರಧಾನವಾದ ವಾಕ್ಯ ಭಾಷ್ಯಕಾರರು ಹೇಳೋದು ಇಲ್ಲಿ ಈ ಭಾಗದಲ್ಲಿ.
ವೇದಾಂತವನ್ನು ಶ್ರವಣ ಮಾಡದೇ ಇರುವಂತಹವರು ಎಲ್ಲಾ ಪದಾರ್ಥಗಳು, ಎಲ್ಲಾ ಜೀವಾತ್ಮರುಗಳು ಸಹ ಬ್ರಹ್ಮಾತ್ಮಕರು ಅನ್ನೋದನ್ನ ತಿಳಿಯೋದಿಲ್ಲ. ಅವರು ನ ಪಶ್ಯಂತಿ. ವೇದಾಂತ ಶ್ರವಣಕ್ಕೆ ಎಷ್ಟು ಪ್ರಾಮುಖ್ಯತೆ ಎಲ್ಲರೂ ಕೊಡ್ತಾರೆ. ಆಚಾರ್ಯರುಗಳೆಲ್ಲ ಕಾಲಕ್ಷೇಪ ಮಾಡಿ ಅಂತ ಹೇಳೋದು ಇದಕ್ಕೇನೆ. ವೇದಾಂತ ಶ್ರವಣ ಮಾಡದೆ ಹೋದ್ರೆ ಕೇವಲ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ವೇದಾಂತ ಬ್ರಹ್ಮಜ್ಞಾನದಿಂದಲೇ ಕರ್ಮಗಳನ್ನು ಮಾಡಬೇಕು, ಏನು ಮಾಡಿದ್ರು. ಆದ್ದರಿಂದ ವೇದಾಂತ ಶ್ರವಣದಿಂದಲೇ ಆ ಬ್ರಹ್ಮಜ್ಞಾನ ಬರೋದು. ಹೇಗೆ ಅಂದ್ರೆ ಆಚಾರ್ಯರನ್ನು ಆಶ್ರಯಿಸಿ ನಾವು ಆ ಜ್ಞಾನವನ್ನ ಪಡೆಯಬೇಕು. ಆಚಾರ್ಯರನ್ನು ಆಶ್ರಯಿಸಿ ಹೇಗೆ ಪಡೆಯೋದು ಅಂದ್ರೆ ಕಾಲಕ್ಷೇಪದ ಮೂಲಕ. ಅದಕ್ಕೋಸ್ಕರವೇ ಎಲ್ಲ ಆಚಾರ್ಯರು ಅದನ್ನ ಬಹಳ ಪ್ರಧಾನ ಅಂತ ಹೇಳ್ತಾರೆ. ಕಾಲಕ್ಷೇಪ ಮಾಡಿ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡ್ರೆ ಈ ಜ್ಞಾನ ಉಂಟಾಗುತ್ತೆ. ಅದು ಮುಂದೆ ಸ್ಥಿರವಾಗಿರ್ಬೇಕಾದ್ರೆ ನಿರಂತರವಾಗಿ ಮಾಡ್ತಾ ಇರ್ಬೇಕು. ಅದನ್ನ ಅನುಸಂಧಾನ ಮತ್ತೆ 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 ಮಾಡ್ತಾ ಇರ್ಬೇಕು ಅಂತ ಹೇಳುದು. ಅದು ಮಾಡಿದ್ರೇನೆ, ಯಾರೇ ಅದು ಮಾಡಿಲ್ವೋ, ವೇದಾಂತವನ್ನು ಶ್ರವಣ ಮಾಡದೇ ಇರೋರು ಎಲ್ಲ ಪದಾರ್ಥಗಳು ಜೀವಾತ್ಮರುಗಳೆಲ್ಲ ಬ್ರಹ್ಮಾತ್ಮಕರು ಅಂತ ತಿಳಿಯೋದಿಲ್ಲ. ಸರ್ವಶಬ್ದಾನಾಂಚ ಕೇವಲೇಶು ತತ್ತತ್ ಪದಾರ್ಥೇಶು ವಾಚ್ಯೈಕ ದೇಶೇಶು ವಾಚ್ಯ ಪರ್ಯವಸಾನಂ ಮನ್ಯಂತೆ. ವಾಚ್ಯ ಅಂತ ಹೇಳಿದ್ರೆ ಒಂದು ಪದದಿಂದ ತಿಳಿದು ಬರುವ ಪದಾರ್ಥ. ಆ ಪದಕ್ಕೆ ವಾಚಕ ಅಂತ ಹೇಳ್ತೀವಿ. ಅದರಿಂದ ತಿಳಿದು ಬರುವ ಆ ವಸ್ತು ವಾಚ್ಯವಾಗುತ್ತೆ. ಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮ ಅನ್ನೋದು ಒಂದು ಶಬ್ದ, ನಪುಂಸಕಲಿಂಗದ ಶಬ್ದ, ಪ್ರಥಮ ವಿಭಕ್ತಿ, ಏಕವಚನ, ಇದು ಒಂದು ಶಬ್ದ. ಈ ಶಬ್ದದಿಂದ ತಿಳಿಯ ಬರುವ ವಸ್ತು ಜಗತ್ಕಾರಣವಾದ ಪರಮಾತ್ಮ ತಿಳಿದು ಬರ್ತಾನೆ, ಅವನು ವಾಚ್ಯ. ಅದರಿಂದ ಬ್ರಹ್ಮ ಅನ್ನುವುದು ಬರೀ ವಾಚಕ. ವಾಚ್ಯ ಸಂಬಂಧ ಎಲ್ಲ ಶಬ್ದಗಳಿಗೂ ಒಂದು ವಾಚ್ಯವಿರುತ್ತೆ. ಆದ್ದರಿಂದ ಇಲ್ಲಿ ಎಲ್ಲಾ ಶಬ್ದಗಳಿಗೂ ವಾಚ್ಯ ಯಾವುದು ಅಂದ್ರೆ ಪರಿಪೂರ್ಣವಾದ ಅರ್ಥ ತಿಳಿಬೇಕು ಆ ಪದಕ್ಕೆ. ಆವಾಗಲೇ ನಮಗೆ ವಾಚ್ಯವಾದದ್ದು ಯಾವುದು ಅಂತ ಸರಿಯಾಗಿ ತಿಳಿಯುತ್ತೆ. ಆದ್ದರಿಂದ ಅದನ್ನ ದೇವದತ್ತ ಅಂತ ಹೇಳಿದ್ರೆ ಯಾವುದು ವಾಚ್ಯ ಇದಕ್ಕೆ? ಇದು ವಾಚಕವಾದ ಶಬ್ದ ದೇವದತ್ತ. ಇದು ಯಾರನ್ನ ತಿಳಿಸುತ್ತೆ? ವಾಚಕ ಯಾವುದು ಅಂದ್ರೆ ದೇವದತ್ತ ಅನ್ನುವ ಮನುಷ್ಯನ ಶರೀರವನ್ನು ಮಾತ್ರ ತಿಳಿಸುತ್ತೆ. ಆ ಶರೀರದ ಒಳಗೆ ಇರುವ ಜೀವಾತ್ಮನನ್ನು ತಿಳಿಸುತ್ತೆ. ಅದರ ಒಳಗಡೆಯೂ ಇರುವ ಪರಮಾತ್ಮನನ್ನು ತಿಳಿಸುತ್ತೆ ಅಂತ ನೋಡ್ಬೇಕು. ಅದಕ್ಕೆ ಪ್ರಧಾನವಾಗಿ ಮುಖ್ಯವಾದ ಅರ್ಥ ವಾಚ್ಯದಲ್ಲಿ ಪರಮಾತ್ಮ ಪರ್ಯಂತವಾಗಿ ವಾಚ್ಯತ್ವ ಇದೆ ಅದಕ್ಕೆ, ದೇವದತ್ತ ಶಬ್ದಕ್ಕೆ. ವೇದಾಂತವನ್ನು ತಿಳಿದೇ ಓದದೇ ಇರೋರಿಗೆ, ಶ್ರವಣ ಮಾಡದೇ ಇರೋರಿಗೆ ಆ ಜೀವಾತ್ಮನಲ್ಲಿಯೇ ನಿಲ್ಲಿಸ್ಬಿಡ್ತಾರೆ. ಇದು ವಾಚ್ಯದ ಏಕದೇಶ, ಒಂದು ಭಾಗ ಅಷ್ಟೇನೆ. ದೇಹವೇ ಆತ್ಮ ಅಂತ ತಿಳಿಯೋರು ದೇವದತ್ತ ಶಬ್ದದಿಂದ ಬರೀ ದೇಹವೇ ಹೇಳುತ್ತೆ ಅಂತ ತಿಳಿದ್ರೆ ಅದು ಇನ್ನೂ ವಾಚ್ಯದಲ್ಲಿ ಒಂದು ಭಾಗವಾಯಿತು. ಜೀವಾತ್ಮ ಇದ್ದಾನೆ, ಜೀವಾತ್ಮನನ್ನು ತಿಳಿಸಿ ಶರೀರ ವಿಶಿಷ್ಟನಾದ ಜೀವನನ್ನು ತಿಳಿಸುತ್ತೆ ಅಂತ ಹೇಳೋದು ಅದು ಕೂಡ ವಾಚ್ಯದ ಭಾಗದಲ್ಲಿ ಒಂದು ಭಾಗ ಆಯಿತು. ಪರಮಾತ್ಮನವರೆಗೂ ತಿಳಿದ್ರೆ ಪೂರ್ಣವಾಗಿ ವಾಚ್ಯ ಯಾವುದು ಅನ್ನೋದು ತಿಳಿದು ಬರುತ್ತೆ. ವಾಚಕ ಶಬ್ದದಿಂದ ತಿಳಿದು ಬರುವ ವಸ್ತು ಯಾವುದು ಅನ್ನೋದು ಪೂರ್ಣವಾಗಿ ತಿಳಿಯುತ್ತೆ. ಆದ್ದರಿಂದ ಅದು ಯಾರು ಶ್ರವಣ ಮಾಡಿಲ್ವೋ ಅವರು ಎಲ್ಲಾ ಶಬ್ದಗಳಲ್ಲಿಯೂ ಕೂಡ ಸರ್ವಶಬ್ದಾನಾಂ ಕೇವಲೇಶು ತತ್ತತ್ ಪದಾರ್ಥೇಶು, ಆಯಾ ಪದಾರ್ಥಗಳಲ್ಲಿ ಮಾತ್ರವೇ ವಾಚ್ಯೈಕ ದೇಶೇಶು ವಾಚ್ಯ ಪರ್ಯವಸಾನಂ ಮನ್ಯಂತೆ. ವಾಚ್ಯ ಅಲ್ಲಿಗೆ ಮುಗೀತು ಅಂತ ತಿಳಿತಾರವರು. ಇದಾನೀಂ ವೇದಾಂತ ವಾಕ್ಯ ಶ್ರವಣೇನ, ವೇದಾಂತದ ವಾಕ್ಯಗಳ ಶ್ರವಣ ಮಾಡಿದ್ರೆ ತತ್ವಮಸಿ ಮೊದಲಾದದ್ದೆಲ್ಲ ಬ್ರಹ್ಮ ಕಾರ್ಯತೆಯ, ಎಲ್ಲವೂ ಬ್ರಹ್ಮನ ಕಾರ್ಯವೇ. ತದಂತರ್ಯಾಮಿಕತೆಯ, ಅವನನ್ನು ಅಂತರ್ಯಾಮಿಯಾಗಿ ಹೊಂದಿರುವುದರಿಂದಲೂ ಸರ್ವಸ್ಯ ಬ್ರಹ್ಮಾತ್ಮಕತ್ವಂ, ಎಲ್ಲವೂ ಬ್ರಹ್ಮಾತ್ಮಕವು. ಸರ್ವಶಬ್ದಾನ ತತ್ತತ್ ಪ್ರಕಾರ ಸಂಸ್ಥಿತ ಬ್ರಹ್ಮವಾಚಿತ್ವಂ ಚ ಜಾನಂತಿ. ಎಲ್ಲ ಶಬ್ದಗಳು ಕೂಡ ಆಯಾ ಪ್ರಕಾರಗಳನ್ನ ರೂಪವಾಗಿ ಉಳ್ಳಂತಹ ಪ್ರಕಾರ ಸಂಸ್ಥಿತ ಬ್ರಹ್ಮ ವಾಚಿತ್ವಂ, ಆಯಾ ಪ್ರಕಾರಗಳನ್ನ, ಆ ಶಬ್ದಗಳಿಂದ ತಿಳಿದು ಬರುವ ವಸ್ತುಗಳೆಲ್ಲ ಬ್ರಹ್ಮನ ಪ್ರಕಾರಗಳು. ಆ ಪ್ರಕಾರಗಳಿಂದ ತಿಳಿದು ಬರೋದೆಲ್ಲ ಬ್ರಹ್ಮನೇ. ಯಾಕೆ ಅಂದ್ರೆ ಎಲ್ಲಕ್ಕೂ ಅಂತರ್ಯಾಮಿಯಾದವನು ಒಬ್ಬನೇ ಬ್ರಹ್ಮ, ಎಲ್ಲವೂ ಬ್ರಹ್ಮಾತ್ಮಕವೇ ಅನ್ನೋದನ್ನ ಇವಾಗ ತಿಳಿತಾರೆ ವೇದಾಂತ ಶ್ರವಣದಿಂದ ಅಂತ ಹೇಳಿದ್ರು. ಹಾಗಾದ್ರೆ ವ್ಯವಹಾರದಲ್ಲಿ ಏನಾಗುತ್ತೆ? ನಮ್ಗೆ ಎಲ್ಲ ಭಂಗವಾಗ್ಬಿಡುತ್ತಲ್ಲ. ವ್ಯವಹಾರ ಹೇಗ್ ಮಾಡೋದು? ನನು ಏವಂ ಗವಾದಿ ಶಬ್ದಾನಾಂ ತತ್ತತ್ ಪದಾರ್ಥ ವಾಚಿತೆಯ ವ್ಯುತ್ಪತ್ತಿ ಬಾಧಿತ ಭವತಿ ಬಾಧಿತ ಸ್ಯಾತ್ ನೈವಂ ಅಂದ್ರು. ಹಸು ಅಂತ ಹೇಳಿದ್ರೆ ಒಬ್ಬ ಹಸುವನ್ನು ತಾನೇ ತರ್ತಾನೆ ಅವನು.
ನಾವು ಏನು ಅವನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಹಸುವನ್ನು ಕರ್ಕೊಂಡ್ ಬಾ ಅಂದ್ರೆ ಹಸು ತಾನೇ ಕರ್ಕೊಂಡ್ ಬಾ ಅಂತ ಹೇಳ್ತೀವಿ. ಹಸುವಿಗೆ ಅಂತರ್ಯಾಮಿಯಾದ, ಜೀವನಿಗೆ ಅಂತರ್ಯಾಮಿಯಾದ ಪರಮಾತ್ಮನ್ ಕರ್ಕೊಂಡ್ ಬಾ ಅಂತ ಹೇಳಲ್ವಲ್ಲ. ನಮಗಲ್ಲಿ ಬೇಕಾಗಿರೋದು ಹಸುವೆ. ಆದ್ದರಿಂದ ವ್ಯವಹಾರದಲ್ಲಿ ಹೀಗೆ ತಾನೇ ಆ ವ್ಯುತ್ಪತ್ತಿಯೇ ಹೋಗ್ಬಿಡುತ್ತಲ್ಲ ಮತ್ತೆ ಶಬ್ದಗಳಿಗೆ. ಹೀಗೆ ವೇದಾಂತ ಶ್ರವಣ ಮಾಡಿಬಿಟ್ರೆ ಶಬ್ದಗಳಿಗೆ ಎಲ್ಲ ವ್ಯುತ್ಪತ್ತಿ ಎಲ್ಲ ಆಯಾ ವ್ಯವಹಾರದಲ್ಲಿ ಬರುವ ವ್ಯುತ್ಪತ್ತಿ ಬಾಧಿತವಾಗ್ಬಿಡುತ್ತಲ್ಲ. ಗವಾದಿ ಶಬ್ದಾನಾಂ ತತ್ತತ್ ಪದಾರ್ಥವಾಚಿತೆಯ ವ್ಯುತ್ಪತ್ತಿ ಬಾಧಿತ ಸ್ಯಾತ್, ಬಾಧಿತವಾಗ್ಬಿಡುತ್ತಲ್ಲ ಅಂದ್ರೆ ನೈವಂ ಆಗೋದಿಲ್ಲ ಅಂತ ಹೇಳ್ತರು. ಯಾಕೆ ಅಂದ್ರೆ ಸರ್ವೇ ಶಬ್ದಾ ಅಚಿಜ್ಜೀವ ವಿಶಿಷ್ಟ ಪರಮಾತ್ಮನಃ ವಾಚಕಾಃ ಇತ್ಯುಕ್ತಂ ನಾಮರೂಪೇ ವ್ಯಾಕರವಾಣಿ ಇತ್ಯತ್ರ. ಅಚಿತ್ ಜೀವ ವಿಶಿಷ್ಟ ಪರಮಾತ್ಮ ವಾಚಕಾಃ. ಅಚಿತ್ತು ಜೀವ ವಿಶಿಷ್ಟನಾದ ಪರಮಾತ್ಮ ವಾಚಕವು ಎಲ್ಲ ಶಬ್ದಗಳು. ಲೌಕಿಕ ಶಬ್ದಗಳಲ್ಲಿ ಲೌಕಿಕಾಸ್ತು ಪುರುಷಾಃ ಶಬ್ದಂ ವ್ಯವಹರಂತಹ ಶಬ್ದವಾಚ್ಯೆ ಪ್ರಧಾನಾಂಶಸ್ಯ ಪರಮಾತ್ಮನಃ ಪ್ರತ್ಯಕ್ಷಾದಿ ಅಪರಿಚ್ಛೇದ್ಯತ್ವಾತ್ ವಾಚ್ಯೈಕ ದೇಶಭೂತೆ ವಾಚ್ಯ ಸಮಾಪ್ತಿಂ ಮನ್ಯಂತೆ. ಪರಮಾತ್ಮನಿಗೆ ಪ್ರತ್ಯಕ್ಷವಾಗಿ ತಿಳಿದು ಬರೋದಿಲ್ಲ ಅಂದ ಲೌಕಿಕ ಶಬ್ದಗಳಲ್ಲಿ ಲೌಕಿಕ ಪುರುಷರು ವ್ಯವಹಾರ ಮಾಡುವಾಗ ಶಬ್ದಗಳ ವಾಚ್ಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರಧಾನವಾದ ಅಂಶ ಪರಮಾತ್ಮನೇ. ಎಲ್ಲ ಶಬ್ದಗಳಿಗೂ ಪ್ರತ್ಯಕ್ಷವಾಗಿ ತಿಳಿದು ಬರೋದಿಲ್ವಲ್ಲ, ಕಂಡು ಬರೋದಿಲ್ವಲ್ಲ. ಪ್ರತ್ಯಕ್ಷಾದಿ ಅಪರಿಚ್ಛೇದ್ಯತ್ವಾತ್, ಪ್ರತ್ಯಕ್ಷವಾಗಿ ತಿಳಿಯಕ್ ಸಾಧ್ಯವಿಲ್ಲ. ಜೀವಾತ್ಮನನ್ನು ಜೀವಾತ್ಮನನ್ನೇ ತಿಳಿಯಕ್ಕಾಗಲ್ಲ. ಇನ್ ಪರಮಾತ್ಮ ಹೇಗೆ ತಿಳಿಯೋದು? ಅವನಿಗಿಂತ ಸೂಕ್ಷ್ಮವಾಗಿ ಅಂತರ್ಯಾಮಿ. ಜೀವಾತ್ಮನ ಒಂದು ದೇಹದಲ್ಲಿ ಚಟುವಟಿಕೆಗಳೆಲ್ಲ ಇರೋದ್ರಿಂದ ತಿಳಿಯುತ್ತೆ ಹೊರತು ನೋಡಕ್ಕಾಗೋದಿಲ್ಲ ಆತ್ಮನನ್ನ. ಆದ್ರಿಂದ ಇವರು ಲೋಕದಲ್ಲಿ ವ್ಯವಹಾರದಲ್ಲಿ ಪುರುಷರೆಲ್ಲ ವಾಚ್ಯೈಕ ದೇಶೆ ವಾಚ್ಯ ಸಮಾಪ್ತಿಂ ಮನ್ಯಂತೆ. ಅಲ್ಲಿಯೇ ವಾಚ್ಯ ಅಂತ ತಿಳಿದು ವ್ಯವಹಾರ ಮಾಡ್ತಾರೆ. ಅದರಿಂದ ಇಲ್ಲಿ ಜ್ಞಾನಿಗಳು ಹೇಗೆ ಮಾಡ್ತಾರೆ, ಜಡಭರ್ತಾದಿ ವೃತ್ತಾಂತಗಳಲ್ಲಿ ನೋಡಬಹುದು ಜ್ಞಾನಿಗಳ ವ್ಯವಹಾರ ಹೇಗೆ ಅಂತ. ಅವನು ಹಾಗೆಯೇ ಹೇಳ್ತಾನೆ, ನೀನು ಪಲ್ಲಕ್ಕಿ ಹೊತ್ಕೊಂಡಿದ್ಯಲ್ಲ, ನೀನು ತಾನೆ ಅಂತ ಹೇಳಿದ್ರೆ, ನಾನೆಲ್ಲೂ ಹೊತ್ಕೊಂಡಿದ್ದೀನಿ, ನನಗೆ 2 ಕಾಲುಗಳಿದೆ, ಅದ್ರ ಮೇಲೆ ಒಂದು ಉದರ ಹೊಟ್ಟೆ ಇದೆ, ಅದಕ್ಕೆ ಭುಜ ಇದೆ, ಅದ್ರ ಮೇಲೆ 2 ಕಂಬಗಳಿದೆ, ಅದ್ರ ಮೇಲೆ ದೇಹ ಇದೆ, ಹೀಗೆಲ್ಲ ಹೇಳ್ತಾನ ಅವನು ಜಡಭರತ. ಅವನಿಗೆ ಅದೆಲ್ಲ ಜ್ಞಾನವೇ ಇರೋದಿಲ್ಲ. ಹಾಗೆ ಆ ರೀತಿ ವ್ಯವಹಾರ ಮಾಡ್ತಾರೆ ಅಂತ ಹೇಳಿದ್ರು. ಆದ್ರೆ ಲೌಕಿಕವಾದ ಪುರುಷರು ಪರಮಾತ್ಮನನ್ನ ಪ್ರತ್ಯಕ್ಷವಾಗಿ ಕಂಡು ಬರದೇ ಇರೋದ್ರಿಂದ ಶಬ್ದಗಳೆಲ್ಲ ವಾಚ್ಯೈಕ ದೇಶದಲ್ಲೇ ವ್ಯವಹಾರ ಮಾಡ್ತಾರೆ. ವೇದಾಂತ ಶ್ರವಣೇನ ಹಿ ವ್ಯುತ್ಪತ್ತಿ ಪೂರ್ಯತೆ. ಇದು ತುಂಬಾ ಮಹಾವಾಕ್ಯ, ಭಾಷಿಕಾರರು ಇದು. ವೇದಾಂತ ಶ್ರವಣೇನ ಹಿ ವ್ಯುತ್ಪತ್ತಿ ಪೂರ್ಯತೆ. ವ್ಯುತ್ಪತ್ತಿ ಪೂರ್ಣವಾಗುವುದು ವೇದಾಂತ ಶ್ರವಣದಿಂದಲೇ. ಆದ್ದರಿಂದ ವೇದಾಂತ ಶ್ರವಣ ಅಷ್ಟು ಪ್ರಧಾನವಾದದ್ದು. ಪ್ರತ್ಯಕ್ಷವಾಗಿ ತಿಳಿದೇ ಹೋದ್ರು ನಮಗೆ ಆ ಜ್ಞಾನವಿದ್ದರೆ, ಅರ್ಥಜ್ಞಾನವಿದ್ದರೆ ಪರಮಾತ್ಮ ಪರ್ಯಂತವಾದದ್ದು ಪೂರ್ಣವಾದ್ರೇನೆ ನಮಗೆ ಪರಮಾತ್ಮನ ಅವಾಗ ಅನುಭವ ಆಗುತ್ತೆ. ಎಲ್ಲದರಲ್ಲಿಯೂ ಪರಮಾತ್ಮನನ್ನು ನೋಡಬಹುದು ಅಂತಹ ಜ್ಞಾನಿಗಳಿಗೆ. ಅದರಿಂದಲೇ ಅದು ಹೇಗೆ ಬರುತ್ತೆ ಅಂದ್ರೆ ವೇದಾಂತ ಶ್ರವಣದಿಂದಲೇ ಬರ್ಬೇಕದು ಅಂತ ಹೇಳ್ತಾರೆ. ಇದು ಪ್ರಧಾನವಾಗಿ ತತ್ವಮಸಿ ವ್ಯಾಖ್ಯಾನದಲ್ಲಿ ತಿಳಿಸುವಂತಹದ್ದು. ಇಲ್ಲಿ ವ್ಯಾಖ್ಯಾನದಲ್ಲಿ ಸುದರ್ಶನ ಸೂರಿಗಳು ವಿಶೇಷವಾದ ವಿಷಯಗಳನ್ನ, ಅರ್ಥಗಳನ್ನ ವಿವರಿಸ್ತಾರೆ ಇದರಲ್ಲಿ. ದೊಡ್ಡ ವ್ಯಾಖ್ಯಾನವಿದೆ ಇದಕ್ಕೆ. ಏವಮಭೀತೆ ಸತಿ ಅಯಮರ್ಥೋ ಜ್ಞಾಯತೆ. ಅಲ್ಲಿಂದ ಇವಾಗ ನೋಡಿದ್ವಿ. ಅದಕ್ಕೆ ಸಾಮಾನಾಧಿಕರಣ್ಯೇನ ಉಪಸಂಹಾರೆ ಕಿಂ ಪ್ರಯೋಜನಂ. ಸಾಮಾನಾಧಿಕರಣದಿಂದ ಉಪಸಂಹಾರ ಮಾಡಿದ್ರೆ ತತ್ವಮಸಿ ಅಂತ ಯಾಕೆ ಹೇಳಿದ್ರು, ಅದಕ್ಕೇನು ವಿಶೇಷವಾದ ಪ್ರಯೋಜನವಿದೆ ಈ ಉಪದೇಶಕ್ಕೆ ಅಂತ ಹೇಳೋದನ್ನ ಇಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಬುದ್ಧಿ ಶಬ್ದಯೋಹೋ ತತ್ಪರ್ಯಂತತಾ ಜ್ಞಾಪನಂ ಪ್ರಯೋಜನಂ. ಎಲ್ಲವೂ ಕೂಡ ಪರಮಾತ್ಮ ಪರ್ಯಂತ ಅನ್ನೋದನ್ನ, ಅದರ ಪರ್ಯವಸಾನ ಎಲ್ಲಿ, ಶಬ್ದಗಳಿಗೆ ಪರ್ಯವಸಾನ ಎಲ್ಲಿ ಅನ್ನ ತಿಳಿಯೋದೇ ಪ್ರಯೋಜನ. ಇಲ್ಲಿ ಇದನ್ನ ಜ್ಞಾಪಿಸುತ್ತೆ ಶ್ರುತಿ. ಅಜ್ಞಾತ ಜ್ಞಾಪಕ ಶ್ರುತಿ ಅಂತ ಹೇಳೋದು. ತಿಳಿದೇ ಇರೋ ವಿಷಯವನ್ನ ತಿಳಿಸುತ್ತೆ ನಮ್ಗೆ ಅಂತ ಅದನ್ನ ಇಲ್ಲಿ ನಾವು ತಿಳಿಬಹುದು. ಇಲ್ಲಿ ಪರಮಾತ್ಮ ಶರೀರತೆಯ ಪರಮಾತ್ಮ ಪ್ರಕಾರಭೂತಃ ಪರಮಾತ್ಮ ಪರ್ಯಂತಹ. ಇದಕ್ಕೆ ವ್ಯಾಖ್ಯಾನ ವಿಶೇಷವಾಗಿ ವಿವರಣೆ ತಿಳಿಸ್ತಾರೆ. ಶರೀರತೆಯ ಪ್ರಕಾರತ್ವೇನ, ಶರೀರವಾಗಿರುವುದ ಮೂಲಕವೇ ಪ್ರಕಾರ ಅನ್ನೋದು ಅನೇಕ ವಿಧಗಳಲ್ಲಿ ಆಗಬಹುದು. ಪ್ರಕಾರ ಅನ್ನೋದು ಜ್ಞಾನನಿಷ್ಠವಾದದ್ದು, ವಿಶೇಷಣ ಅನ್ನೋದು ಪದಾರ್ಥನಿಷ್ಠ ಅಂತ ಹೇಳ್ತಾರೆ. ಇದೊಂದು ವ್ಯತ್ಯಾಸವಿದೆ.
ವಿಶೇಷಣ ಪದಾರ್ಥ ನಿಷ್ಠ. ಪ್ರಕಾರ ನಮಗೆ ಪದಾರ್ಥದಲ್ಲಿ ಕಂಡು ಬರೋದಿಲ್ಲ, ಯಾವುದೋ ಒಂದು ವಿಧವಾಗಿ ಕಂಡು ಬರುತ್ತೆ, ಅದು ಪ್ರಕಾರವಾಗಿರುವುದು. ಇದು ಶರೀರವಾಗಿರುವುದರ ಮೂಲಕ ಪ್ರಕಾರ. ಶರೀರ ಅಂದ್ರೆ ಏನು? ಪರಮಾತ್ಮನ ಆಧಾರದಲ್ಲಿಯೇ ಇದ್ದು, ಅವನ ನಿಯಮದಲ್ಲಿಯೇ ಇದ್ದು, ಅವನಿಗೆ ಶೇಷಭೂತವಾಗಿರೋದು. ಈ ಮೂರು ಸಂಬಂಧಗಳನ್ನು ಹೊಂದಿರುವುದರ ಮೂಲಕ ಅದು ಪ್ರಕಾರವಾಗಿದೆ ಅನ್ನೋದು ಇದು ಪ್ರತ್ಯಕ್ಷದಿಂದ ನಮ್ಗೆ ಸ್ವಲ್ಪ ಅನುಭವದಲ್ಲಿ ತಿಳಿದು ಬರುತ್ತೆ. ಆದ್ರೆ ನಮಸ್ಕಾರ. ಆದ್ರೆ ಪ್ರಕಾರ ಅನ್ನೋದಕ್ಕೆ ಶಬ್ದ ಯಾವ್ದಾದ್ರು ಕನ್ನಡ ಶಬ್ದ ಏನು ಹೇಳ್ಬೋದು? ಕನ್ನಡದಲ್ಲಿ ಏನು ಇಲ್ಲ ಅದಕ್ಕೆ ಶಬ್ದ. ಪ್ರಕಾರ ಅಂತಾನೆ ಹೇಳ್ಬೇಕು. ಕನ್ನಡದಲ್ಲಿ ಅದಕ್ಕೆ ಸಮಾನವಾದ ಶಬ್ದ ಯಾವುದು ತಿಳಿದು ಬಂದಿಲ್ಲ, ನನಗೆ ಗೊತ್ತಿಲ್ಲ ಯಾವುದು. ತಮಿಳ್ ಭಾಷೆಯಲ್ಲಿ? ತಮಿಳಲ್ಲೂ ಇಲ್ಲ. ಇಂಗ್ಲಿಷ್ ಅಲ್ಲಿ ಮೋಡ್ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಅಟ್ರಿಬ್ಯೂಟ್ ಮೋಡ್ ಅಂತ ಹೇಳ್ತೀವಿ, ಮೋಡ್ಸ್ ಅಂತ ಹೇಳ್ತೀವಿ. ಅಟ್ರಿಬ್ಯೂಟ್ ಅಂದ್ರೆ ಗುಣ ಅನ್ನೋ ತರ ಆಗ್ಬಿಡುತ್ತೆ. ಅಟ್ರಿಬ್ಯೂಟ್ ಗುಣ, ಮೋಡ್ ಅನ್ನೋದು ಪ್ರಕಾರ. ಮೋಡ್ ಪ್ರಕಾರ, ಅಟ್ರಿಬ್ಯೂಟ್ ವಿಶೇಷಣ, ಮೋಡ್ ಅನ್ನೋದು ಪ್ರಕಾರ. ಅದರ ಒಂದು ಒಂದು ರೂಪ ಅಂತನೋ ಒಂದು ವಿಧ ಅಂತಾನೋ ಏನಾರು ಹೇಳ್ಬೇಕು ಕನ್ನಡದಲ್ಲಿ. ಒಂದು ವಿಧವಾದ ತೋರಿಕೆ ಅಂತ ಹೇಳ್ಬೋದಲ್ಲ ಪ್ರಕಾರ? ಹಾಗೆ ಏನಾರು ಹೇಳ್ಬೇಕು ಅಷ್ಟೇನೆ. ನೇರವಾಗಿ ಒಂದು ಶಬ್ದದಲ್ಲಿ ಹೇಳೋದಕ್ಕೆ ಏನು ಅಂತ ನಾನು ಯೋಚಿಸಿ ಹೇಳ್ಬೇಕು ಯಾವುದು ಒಂದು. ಸಾರಿ, ಯಾವ ಶಬ್ದದಿಂದ ಹೇಳ್ಬೋದು ಅಂದ್ರೆ ಒಳ್ಳೆ ಪ್ರಶ್ನೆ ಇದು. ಅದು ಯೋಚಿಸಿ ತಿಳಿಬೇಕು, ಯಾವ ಶಬ್ದದಿಂದ ಹೇಳಕ್ ಸಾಧ್ಯ ಪ್ರಕಾರ ಅಂತ ಹೇಳೋದು. ಪ್ರಕಾರ ಅನ್ನೋದು ಕನ್ನಡದಲ್ಲಿಯೂ ಪ್ರಕಾರ ಅನ್ನೋದೇ ಹೇಳ್ಬೋದು. ಈ ಪ್ರಕಾರದಲ್ಲಿದೆ ಅಂತ ಹೇಳಿದ್ರೆ ಹೀಗಿದೆ ಅಂತ ತಿಳಿಯುತ್ತೆ ನಮ್ಗೆ. ಈ ರೀತಿ ಇದೆ, ಈ ರೀತಿ ಇದೆ ಅಂತ. ಕನ್ನಡದಲ್ಲೂ ಅದೇ ಶಬ್ದವೇ ಸಾಮಾನ್ಯವಾಗಿ ಪ್ರಯೋಗ ಮಾಡ್ತಾರೆ. ಅದರಿಂದ ಇದು ಶರೀರ, ಈ ರೀತಿ ತಿಳ್ಕೋಬಹುದು ಅಂತ. ಹೌದು ಹೌದು. ಜೀವಾತ್ಮ ಪರಮಾತ್ಮನ ಒಂದು ಪ್ರಕಾರ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಪ್ರಕಾರ ಅವನ ಶರೀರವಾಗಿದ್ದು ಪ್ರಕಾರ ಅಂತ ಹೇಳ್ಬೇಕು. ದೇಹದ ಶರೀರ, ಮನುಷ್ಯ ಶರೀರ ಜೀವಾತ್ಮನಿಗೆ ಪ್ರಕಾರ ಅಂದ್ರೆ ಹೇಗೆ ಪ್ರಕಾರ ಅಂತ ಹೇಳಿದ್ರೆ ಜೀವಾತ್ಮನಲ್ಲಿ ನೇರವಾಗಿ ಅವನ ವಿಶೇಷಣವಲ್ಲ, ಅವನ ಸ್ವರೂಪದಲ್ಲಿ ನಿಂತಿಲ್ಲ ಅದು. ಅಂದ್ರೆ ಈ ಪ್ರಕಾರ ಅನ್ನೋದನ್ನ ಎಲ್ಲಾ ವಸ್ತುಗೂ ಹೇಳ್ಬೋದಲ್ಲ? ಪ್ರಪಂಚದಲ್ಲಿರೋ ಎಲ್ಲಾ ವಸ್ತುವು ಪರಮಾತ್ಮನಿಗೆ ಶರೀರವಾಗಿರುವ ಮೂಲಕ ಪ್ರಕಾರವೇ ಹೇಳ್ಬೋದಲ್ಲ? ಹೌದು ಹೌದು, ಅವನೇ ಪ್ರಕಾರಿ. ಸರ್ವ ಶರೀರತೆಯ ಸರ್ವ ಪ್ರಕಾರಂ ಬ್ರಹ್ಮೈವ ತತ್ವಂ ಅಂತ ಒಂದೇ ತತ್ವ ಅನ್ನುವಾಗ ಅದೇ ಹೇಳೋದು. ಅವನ್ ಪ್ರಕಾರಿ. ಹೌದು, ಸರ್ವ ಶರೀರತೆಯ ಸರ್ವ ಪ್ರಕಾರಂ ಬ್ರಹ್ಮೈವ ತತ್ವಂ. ಒಂದೇ ತತ್ವ ಅಂತ ಹೇಗೆ ಹೇಳೋದು? ನಿಮ್ ಸಿದ್ಧಾರ್ಥದಲ್ಲಿ ತತ್ವ ಎಷ್ಟು ಅಂದ್ರೆ ಒಂದೇ ಅಂತ ಹೇಳ್ಬೋದು. ಹೇಗೆ ಅಂದ್ರೆ ಎಲ್ಲವನ್ನೂ ಶರೀರವಾಗಿರುವುದರ ಮೂಲಕ ತನ್ನ ಪ್ರಕಾರವಾಗಿ ಉಳ್ಳವನು ಅಂತ. ಅದೇ ವಿಶಿಷ್ಟಾದ್ವೈತದಲ್ಲ ಹೇಳ್ಬೋದಲ್ಲ? ಏಕತ್ವ ವಿಶಿಷ್ಟವಾದ ಅರ್ಥದಲ್ಲಿ ಹೇಳ್ಬೋದಲ್ಲ? ಸ್ಪಷ್ಟವಾಗಿ ಹೇಳ್ತೀವಲ್ಲ. ನ್ಯಾಯ ಸಿದ್ಧಾಂಜಲಿ ಆರಂಭದಲ್ಲಿ ಅದೇ ವಾಕ್ಯನೇ ಹೇಳೋದು. ನ್ಯಾಯ ಸಿದ್ಧಾಂಜಲಿ ಹಾಗೆ ನೋಡಕ್ ಹೋದ್ರೆ ಎಲ್ಲಾದ್ರಲ್ಲೂ ಹೀಗೆ ಎಲ್ರು ನೋಡಕ್ ಹೋಗ್ಬಿಟ್ರೆ ವ್ಯತ್ಯಾಸವೇ ಇರೋಲ್ಲ, ಏನು ತೊಂದ್ರೆನೇ ಇರೋಲ್ಲ ಪ್ರಪಂಚದಲ್ಲಿ. ಎಲ್ಲಾರು ಮೋಕ್ಷಕ್ಕೆ ಹೋಗ್ತಾರೆ ಅಷ್ಟೇ. ಏನು ತೊಂದ್ರೆ ಇಲ್ಲ. ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಎಲ್ಲಾರು ವೀಡು ಬೆತ್ತಾಲ್ ಉಲಹಿಲ್ಲೆ ಅಂದ್ಬಿಟ್ಟು. ಎಲ್ಲರೂ ವೀಡು ಬೆತ್ತಾಲ್ ಉಲಹಿಲ್ಲೆ, ಎಲ್ಲಾರ್ಗು ಮೋಕ್ಷ ಆಗ್ಬಿಟ್ರೆ ಪ್ರಪಂಚವೇ ಇರೋಲ್ಲ ಅಂದ್ರೆ ದೇಶಕರು ಹೇಳ್ತಾರೆ, ಇಲ್ಲದೆ ಹೋದ್ರೆ ನಿಮ್ದೇನ್ ಲಾಸ್ ಆಯ್ತು, ನಿಮ್ದೇನ್ ನಷ್ಟವಾಯ್ತು ಬಿಡಿ, ಎಲ್ಲರೂ ಹೋಗ್ಲಿ ಮೋಕ್ಷಕ್ಕೆ, ಪರಮಾತ್ಮನ ಸಂಕಲ್ಪ ಆಗಿದ್ರೆ ಹೋಗ್ಲಿ ಅಂತ ಹೇಳ್ತಾರೆ. ಏನು ನಷ್ಟ ಇಲ್ಲ. ಶರೀರತೆಯ ಪ್ರಕಾರತ್ವೇನ, ಶರೀರವಾಗಿ ಪ್ರಕಾರವಾಗಿದ್ರ ಮೂಲಕ ಪೃಥಕ್ ಸಿದ್ಧಿ ಸ್ಥಿತಿ ಪ್ರವೃತ್ತಿ ಅನರ್ಹ ಇತ್ಯರ್ಥ. ಆದ್ದರಿಂದ ಅವನಿಗೆ ಪೃಥಕ್ಕಾದ ಒಂದು ಸ್ಥಿತಿ ಇಲ್ಲ. ಪರಮಾತ್ಮನ ಒಂದು ಪ್ರಕಾರವಾಗಿಯೇ ಇವನು ತಿಳಿದು ಬರ್ತಾನೆ. ಇವನು ಒಂದು ಪರಮಾತ್ಮ ಪ್ರಕಾರ ಅಂತ ನೋಡ್ಬೇಕು. ಅಂದ್ರೆ ಹೇಗೆ ಪ್ರಕಾರ ಅಂದ್ರೆ ಅವನ ಶರೀರವಾಗಿದ್ದಾನೆ, ಆದ್ದರಿಂದ ಇವನಿಗೆ ಪ್ರಕಾರ ಪರಮಾತ್ಮನಿಗೆ ಪ್ರಕಾರವಾಗಿರೋದು ಕೂಡ ಅದು ಪೃಥಕ್ಕಾದ ಸ್ಥಿತಿ ಇಲ್ಲ. ಅವನಿಗೆ ಶರೀರವಾಗಿರುವುದು ಮೂಲಕ ಪ್ರಕಾರವಾಗಿರೋದ್ರಿಂದ ಪೃಥಕ್ ಸ್ಥಿತಿ ಇಲ್ಲ ಅವನಿಗೆ. ಶರೀರ ಅಂತ ಹೇಳಿದ್ರೆ ಮೂರು ನಿಯತವಾದ ಸಂಬಂಧ ಯಾವಾಗಲೂ ಇರಬೇಕು. ಆಧಾರ ಆಧೇಯ ಭಾವ, ಮತ್ತೆ ನಿಯಾಮ್ಯ ಭಾವ, ಮತ್ತೆ ಶೇಷ ಭಾವ. ಇದಿರುವುದೇ ಶರೀರ ಅಂತ ಹೇಳೋದು. ಈ ಮೂರು ಸಂಬಂಧಗಳಿಂದ ನಿಯಮೇನ ಅವನು ಪರಮಾತ್ಮನ ಪ್ರಕಾರವಾಗಿದ್ದಾನೆ. ಅದರಿಂದ ಬುದ್ಧಿಶಬ್ದಯೋಹೋ ತತ್ ಪರ್ಯಂತತ್ವೇ ಹೇತುಮಃ. ಯಾವ ಕಾರಣವನ್ನು ಹೇಳ್ತಾರೆ? ಅನೇನ ಜೀವೇನ ಆತ್ಮನ ಅನುಪ್ರವೇಶ ಸ್ವನಾಮ ಭಾಗ್ವಾತ್ ಅಂತರ್ಯಾಮಿಣಮೇವ ಆಚಷ್ಟೇ ಅಂತ ಹೇಳ್ಬಿಟ್ಟು
ಅವನು ತನಗೆ ಹೆಸರು ಬಂದಿರೋದು ಕೂಡ ಅವನಿಗೆ ಸ್ವನಾಮ ಭಾಗ್ತ್ವಾತ್, ಪರಮಾತ್ಮ ಅನುಪ್ರವೇಶ ಮಾಡಿ ಇವನನ್ನ ಒಂದು ಶರೀರದ ಒಳಗಡೆ ಕರ್ಕೊಂಡು ಹೋಗಿ ಬಿಡ್ತಾನೆ. ಪರಮಾತ್ಮ ಜೀವಾತ್ಮನ ಒಳಗಡೆ ಅಂತರ್ಯಾಮಿಯಾಗಿ ಇದ್ದುಕೊಂಡು, ಅದರಿಂದಲೇ ಇವನಿಗೂ ಒಂದು ಸತ್ಯ ಅನ್ನೋದು ಬರುತ್ತೆ, ಒಂದು ಹೆಸರು ಒಂದು ಬರುತ್ತೆ ಇವನಿಗೆ. ಬ್ರಹ್ಮಾತ್ಮಕನಾಗಿಯೇ ಇವನು ಯಾವಾಗ್ಲೂ ಇರಕ್ಕೆ ಸಾಧ್ಯವೇ ಹೊರತು ಸ್ವತಂತ್ರವಾಗಿ ಇರಕ್ಕಾಗೋದಿಲ್ಲ. ಪರಂಪ್ರತಿ ವಕ್ಷ್ಯಮಾಣ ದೂಷಣಾನ ಸ್ವಪಕ್ಷ ಅಸ್ಪರ್ಶಿತ್ವಂ ದರ್ಶಯಿತು ಸ್ವಪಕ್ಷೆ ಸಮಾನಾಧಿಕರಣ್ಯ ಸಾದ್ಗುಣ್ಯಂ ವಿವಕ್ಷು ತತ್ರ ಐಕಾರ್ಥ ವೃತ್ತಿತ್ವ ಸಿದ್ಧಿಮಾಹ. ಬೇರೆ ಪಕ್ಷದಲ್ಲಿ ನಾವು ತೋರಿಸುವ ದೋಷಗಳು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ತೋರಿಸ್ಬೇಕು. ಬೇರೆ ಪಕ್ಷದಲ್ಲಿ ಐಕ್ಯವನ್ನು ಸ್ವರೂಪ ಐಕ್ಯ ಹೇಳಿದ್ರೆ ಅದು ಎಲ್ಲಾ ದೋಷಗಳು ಬರುತ್ತೆ ಪರಮಾತ್ಮನಿಗೆ. ಆದ್ದರಿಂದ ಅಲ್ಲಿ ಅರ್ಥವನ್ನು ಸರಿಯಾಗಿ ಶಬ್ದಗಳಿಗೆ ಮುಖ್ಯಾರ್ಥ ಹೇಳಕ್ಕಾಗುವುದಿಲ್ಲ. ಎಲ್ಲಾ ಶಬ್ದಗಳಿಗೂ ಲಕ್ಷಣಾರ್ಥ ಹೇಳಬೇಕು, ಮುಖ್ಯಾರ್ಥ ಹೇಳಕ್ ಸಾಧ್ಯವಿಲ್ಲ. ಎಲ್ಲಕ್ಕೂ ಲಕ್ಷಣಾರ್ಥ ಹೇಳೋದು ಅದು ಹೇಳಿ ಅದರಿಂದ ದೋಷವೂ ಬರುತ್ತೆ ಬ್ರಹ್ಮನಿಗೆ ಸ್ವರೂಪ ಐಕ್ಯವನ್ನು ಹೇಳೋದು. ಸಿದ್ಧಾಂತವನ್ನ ಹೇಗೆ ಅಂತ ಹೇಳ್ಬಿಟ್ಟು ಆಮೇಲೆ ಶಬ್ದಗಳಿಗೆ ಅರ್ಥ ಅದಕ್ಕೆ ಹೇಗಾದರೂ ಅದಕ್ಕೆ ಅನುಗುಣವಾಗಿ ಜೋಡಿಸೋದು. ಹಾಗೆ ಮಾಡೋದಕ್ಕಿಂತ ನೇರವಾಗಿ ಶಬ್ದಗಳಿಗೆ ಅರ್ಥಗಳನ್ನು ಹೇಳಿ ನಾವು ಶ್ರುತಿಗಳಲ್ಲಿ ಪರಸ್ಪರ ವಿರೋಧವಿಲ್ಲದೆ ಇರೋ ಹಾಗೆ ಅರ್ಥ ಮಾಡ್ಬೋದು. ನಮ್ಮ ಸಿದ್ಧಾಂತದಲ್ಲಿ ಆ ದೋಷಗಳಿಲ್ಲ ಅನ್ನೋದನ್ನು ತೋರ್ಸಕ್ಕೋಸ್ಕರ ನಮ್ಮ ಪಕ್ಷದಲ್ಲಿ ಸಾಮಾನಾಧಿಕರಣ್ಯ ಹೇಗೆ ಸಾದ್ಗುಣ್ಯ ಆದರೆ ಹೇಗೆ ಪ್ರಯೋಜನಕಾರಿಯಾಗಿದೆ ಅದನ್ನು ತಿಳಿಸ್ತಾರೆ. ಇಲ್ಲಿ ಒಂದೇ ಅರ್ಥವನ್ನ ತಿಳಿಸುತ್ತೆ. ಅನೇಕ ಶಬ್ದಗಳು ಅನೇಕ ವಿಶೇಷಣಗಳ ಮೂಲಕ ವಿಶಿಷ್ಟವಾದ ಒಂದು ಪದಾರ್ಥವನ್ನ ತಿಳಿಸುತ್ತೆ. ತತ್ ತ್ವಂ ಇತಿ ಸಮಾನಾಧಿಕರಣ್ಯ ಪ್ರವೃತ್ತಯೋ ಅಂತ ಅದನ್ನು ವಿವರಿಸಿದ್ರು. ತತ್ರ ಇತ್ಯಾದಿನ ವಾಕ್ಯದ್ವಯೇನ ತತ್ವಂ ಇತಿ ಪದದ್ವಯಸ್ಯ ಪ್ರವೃತ್ತಿ ನಿಮಿತ್ತ ಭೇದ ಸಿದ್ಧಿಂ. ತತ್ವಂ ಶಬ್ದವು ತದುಕ್ತ ಅರ್ಥಪರೌ ಸ್ಯಾತಾಂ ತತಃ ಕಿಂ ಇತ್ಯತ್ರಾಹ ತದೇವಂ. ಪೂರ್ವಪಕ್ಷಿ ಹೇಳ್ತಾನೆ, ನೀವು ಹೇಳಿದಾಗೆ ಅರ್ಥ ಹಾಕೊಳ್ಳಿ, ಅದರಿಂದ ನಮ್ಗೇನು ಲಾಭ? ಪ್ರವೃತ್ತಿ ನಿಮಿತ್ತ ಭೇದೇನ ಏಕಾರ್ಥ ವೃತ್ತಿತ್ವ ರೂಪಂ ಸಮಾನಾಧಿಕರಣ್ಯಂ ಸಿದ್ಧಂ ಅಂತ ಹೇಳಿ ನಾವು ಹೇಳಿರುವಾಗ ಅರ್ಥ ಮಾಡಿದ್ರೆ ಇದು ಕೈಯಟರು ಹೇಳಿರುವಂತಹ ಲಕ್ಷಣ. ವ್ಯಾಕರಣಕಾರರಾದ ಕೈಯಟರು ಹೇಳಿರುವ ಲಕ್ಷಣ. ಭಿನ್ನ ಪ್ರವೃತ್ತಿ ನಿಮಿತ್ತಾನಾಂ ಶಬ್ದಾನಾಂ ಏಕಸ್ಮಿನ್ ಅರ್ಥೇ ವೃತ್ತಿ ಸಮಾನಾಧಿಕರಣ್ಯಂ ಅಂತ ಹೇಳ್ಬಿಟ್ಟು, ಆದ್ದರಿಂದ ಪ್ರವೃತ್ತಿ ನಿಮಿತ್ತ ಭೇದದಿಂದ ಐಕಾರ್ಥ ವೃತ್ತಿತ್ವ ರೂಪ, ಒಂದೇ ಅರ್ಥದಲ್ಲಿ ಶಬ್ದಗಳೆಲ್ಲ ವೃತ್ತಿಯನ್ನು ಹೊಂದಿರುವುದು ಅಂದ್ರೆ ಅರ್ಥವನ್ನು ಹೊಂದಿರುವುದು. ಅದೇ ಸಮಾನಾಧಿಕರಣ. ಕೈಯಟರು ಹೇಳಿರೋ ಲಕ್ಷಣ ಯಾವುದು? ಕೈಯಟರು ಸಮಾನಾಧಿಕರಣ್ಯದ ಲಕ್ಷಣ ಭಿನ್ನ ಪ್ರವೃತ್ತಿ ನಿಮಿತ್ತಾನಾಂ ಶಬ್ದಾನಾಂ ಏಕಸ್ಮಿನ್ ಅರ್ಥೇ ವೃತ್ತಿ ಸಮಾನಾಧಿಕರಣ್ಯಂ, ಇದುವೇ ಲಕ್ಷಣ. ಇದು ಪ್ರವೃತ್ತಿ ನಿಮಿತ್ತ ಭೇದೇನ ಏಕಾರ್ಥ ವೃತ್ತಿತ್ವ ರೂಪಂ ಇದ್ಯಾರು ಹೇಳಿರೋದು? ಅದನ್ನೇ ವಿವರಿಸ್ತಾ ಇದ್ದಾರೆ ಸುದರ್ಶನ ಸೂರಿಗಳ ವ್ಯಾಖ್ಯಾನ. ಥ್ಯಾಂಕ್ ಯು. ತ್ವನ್ಮತೆ ಸಮಾನಾಧಿಕರಣ್ಯ ಲಕ್ಷಣ ಸಿದ್ಧಿ ವಾಕ್ಯಾಂತರಾವಗತ ಸರ್ವಜ್ಞತ್ವಾದಿ ಗುಣ ವಿರುದ್ಧಂ ಅವಿದ್ಯಾಶ್ರಯತ್ವಾದಿ ಕಲ್ಪನೀಯಂ ಚ ಬ್ರಹ್ಮಣ. ಇಲ್ಲಿ ಎರಡು ದೋಷಗಳನ್ನು ಹೇಳಿದ್ರು ಪೂರ್ವಪಕ್ಷಕ್ಕೆ. ಇಲ್ಲಿ ಸಮಾನಾಧಿಕರಣ್ಯ ಲಕ್ಷಣ ಅಸಿದ್ಧಿ. ಸಮಾನಾಧಿಕರಣ್ಯದ ಲಕ್ಷಣ ಸಿದ್ಧಿಸೋಲ್ಲ ನಿಮ್ಮ ಸಿದ್ಧಾಂತದಲ್ಲಿ. ಸ್ವರೂಪೈಕ್ಯ ಹೇಳಿದ್ರೆ ಸಮಾನಾಧಿಕರಣ್ಯ ಲಕ್ಷಣ ಏಕಸ್ಮಿನ್ ಅರ್ಥೇ ವೃತ್ತಿ ಹೋಯ್ತು, ಅದು ಸಿದ್ಧಿಸೋದಿಲ್ಲ ನಿಮ್ಗೆ. ಎರಡನೆಯದು ಬೇರೆ ನಮ್ಮ ವಾಕ್ಯಗಳಿಂದ ಪರಮಾತ್ಮನಿಗೆ ಸರ್ವಜ್ಞತ್ವ, ಸರ್ವಜ್ಞ ಸರ್ವವಿತ್ ಮೊದಲಾದ ಬೇಕಾದಷ್ಟು ಗುಣಗಳು ಹೇಳಿದೆಯಲ್ಲ. ವಾಕ್ಯಾಂತರ ಅವಗತ ಸರ್ವಜ್ಞತ್ವಾದಿ ಗುಣ ವಿರುದ್ಧಂ, ಎಲ್ಲಾ ಗುಣಗಳಿಗೂ ವಿರುದ್ಧವಾದ ಅವಿದ್ಯಾಶ್ರಯತ್ವಾದಿ ಕಲ್ಪನೀಯಂ ಚ, ಅವಿದ್ಯೆಗೆ ಬ್ರಹ್ಮವೇ ಆಶ್ರಯ ಅಂತ ಕಲ್ಪನೆ ಮಾಡೋದು, ಇದೆಲ್ಲವೂ ದೋಷವಿದೆ ನಿಮ್ಮ ಸಿದ್ಧಾಂತದಲ್ಲಿ ಅನ್ನೋದನ್ನ ತಿಳಿಸೋದಿಲ್ಲಿ. ಬ್ರಹ್ಮಣ ನಿರವಧ್ಯತ್ವಂ ನಿರ್ವಿಕಾರತ್ವಂ ಸಕಲ ಕಲ್ಯಾಣ ಗುಣಾಕರತ್ವಂ ಜಗತ್ಕಾರಣತ್ವಂಚ ಅಬಾಧಿತಂ. ನಮ್ಮ ಸಿದ್ಧಾಂತದಲ್ಲಿ ಯಾವುದಕ್ಕೂ ಬಾಧೆ ಇಲ್ಲ, ನಿಮ್ಮ ಸಿದ್ಧಾಂತದಲ್ಲಿ ಎಲ್ಲದಕ್ಕೂ ಬಾಧೆ ಆಗುತ್ತೆ ಅಂತ ಹೇಳಿದ್ರು. ಕಲ್ಯಾಣ ಗುಣಾಕರತ್ವ ಎಲ್ಲ ವಾಕ್ಯಗಳಲ್ಲಿ ಬೇಕಾದಷ್ಟು ತಿಳಿದು ಬರುತ್ತೆ. ಸ್ವರೂಪ ಐಕ್ಯ ಹೇಳಿದ್ರೆ ಎಲ್ಲವನ್ನು ತೆಗೆದುಹಾಕಿಬಿಟ್ಟು ವಿಶೇಷಣಗಳನ್ನೆಲ್ಲ ಸ್ವರೂಪದಲ್ಲಿ ಐಕ್ಯ ತಿಳಿಸುತ್ತೆ ಅಂತ ಹೇಳಿದ್ರೆ, ಇದು ವಾಕ್ಯಾಂತರ ಅವಗತ ಸರ್ವಜ್ಞತ್ವಾದಿ ಗುಣ ವಿರುದ್ಧಂ
ಸರ್ವಜ್ಞತ್ವವೇ ಮೊದಲಾದ ಗುಣಗಳಿಗೆ ವಿರುದ್ಧವಾಗುತ್ತೆ. ಮತ್ತೆ ಅವಿದ್ಯಾ ಆಶ್ರಯತ್ವಾದಿ ಕಲ್ಪನೀಯಂ. ಯಾಕೆ ಈ ತರ ಬಂತು ಅವನಿಗೆ ಅಂದ್ರೆ, ಅವಿದ್ಯೆಗೆ ಆಶ್ರಯ ಬ್ರಹ್ಮನೇ ಆಶ್ರಯವಾದ್ರೆ ಬಿಡಿಸೋರು ಯಾರು ಅವನನ್ನ ವಿದ್ಯೆಯಿಂದ? ಈ ಪ್ರಶ್ನೆ ಬರುತ್ತೆ, ಅದನ್ನೆಲ್ಲ ಕೇಳ್ತಾರೆ ಅವರು. ಆದ್ದರಿಂದ ಸರ್ವೇ ಪದಾರ್ಥಾಃ ಶಬ್ದಾಶ್ಚ ಬ್ರಹ್ಮಪರ್ಯಂತಾಃ ಚೇತ್, ಇದಕ್ ಮೇಲೆ ಬ್ರಹ್ಮಪರ್ಯಂತತೆಯ ಪದಾರ್ಥಾಃ ಪ್ರತೀಯೇರನ್ ಶಬ್ದಾಶ್ಚ ತತ್ಪರ್ಯಂತತ್ವೇನ ವ್ಯುತ್ಪದ್ಯೇರನ್ ನಚ ತಥಾ ಕ್ರಿಯತೆ ತಸ್ಮಾತ್ ನಾಮರೂಪಯೋಃ ತತ್ಪರ್ಯಂತತ್ವಂ ಅಯುಕ್ತಂ. ಅಶ್ರುತ ವೇದಾಂತ ಅಂದ್ರು. ಲೋಕದಲ್ಲಿ ಹಂಗೆ ಕಂಡು ಬರೋದಿಲ್ವಲ್ಲ. ಎಲ್ಲಾ ಶಬ್ದಗಳು ಬ್ರಹ್ಮಪರ್ಯಂತಗಳು, ಬ್ರಹ್ಮಪರ್ಯಂತವೇ ಎಲ್ಲ ತಿಳಿದು ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಯಾರಿಗೆ ಈ ತರ ಅನುಭವ ಇದೆ ಲೋಕದಲ್ಲಿ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ, ಅಶ್ರುತ ವೇದಾಂತ ಪುರುಷಾಹ ಈಗ ತಿಳಿದೈತಿ ನ ಪಶ್ಯಂತಿ. ವೇದಾಂತ ಶ್ರವಣ ಮಾಡಿಲ್ಲದೆ ಇರೋದ್ರಿಂದ ಅವ್ರಿಗೆ ತಿಳಿದಿಲ್ಲ, ಶ್ರವಣ ಮಾಡಿದ್ರೆ ತಿಳಿಯುತ್ತೆ. ಅದು ಒಂದು ಪದಾರ್ಥಾನಾಂ ಬ್ರಹ್ಮಪರ್ಯಂತತೆಯ ಗ್ರಹಣ ಅಭಾವ ವೇದಾಂತ ಶ್ರವಣ ರೂಪ ಸಾಮಗ್ರಿ ವೈಕಲ್ಯಾತ್. ಆ ಸಾಮಗ್ರಿ ಇಲ್ಲ ಅವರಿಗೆ. ನ ತದ ಅರ್ಥ ಅಭಾವಾತ್ ಇತ್ಯರ್ಥ. ಶಬ್ದಗಳಿಗೆ ಬ್ರಹ್ಮಪರ್ಯಂತತ್ವ ಅರ್ಥವೇ ಇಲ್ಲ, ನಮ್ಗೆ ತಿಳಿದು ಬರೋದಿಲ್ಲ ಲೋಕದಲ್ಲಿ. ಆದ್ದರಿಂದ ಪ್ರತ್ಯಕ್ಷವಾದ ಅನುಭವ ಆಗೋದಿಲ್ವಲ್ಲ, ಕಂಡು ಬರೋದಿಲ್ವಲ್ಲ. ಅಂದ್ರೆ ಅದು ಶಬ್ದಗಳಿಗೆ ಅರ್ಥ ಇಲ್ಲ ಅಂತ ಅರ್ಥವಲ್ಲ, ನೀವುಗೆ ಅದು ವೇದಾಂತ ಶ್ರವಣ ಮಾಡಿಲ್ಲ ಅಂತ ಅರ್ಥ. ಇದು ಹೇಳ್ತಾರೆ. ಒಂದು ಉದಾಹರಣೆ ಕೊಡಕ್ಕೆ, ಯದಿ ಅಂಧಃ ಸ್ಥಾಣುಂ ನ ಪಶ್ಯತಿ ತತ್ರ ನ ಸ್ಥಾಣೋಃ ಅಪರಾಧಃ ವೃಷಾಪರಾಧ ಏವ ಅಂತ ಹೇಳ್ಬಿಟ್ಟು. ಒಬ್ಬ ಕಣ್ಣು ಮುಚ್ಕೊಂಡು ಹೋಗ್ತಾನೆ, ನಡೀತಾ ಇದ್ದಾನೆ, ಒಂದು ಕಂಬಕ್ಕೆ ಡಿಕ್ಕಿ ಹೊಡಿತಾನೆ, ಅಥವಾ ಅವನಿಗೆ ಕಣ್ಣು ಕಾಣೋದಿಲ್ಲ, ಕಂಬಕ್ಕೆ ಹೊಡೆದ್ರೆ ಕಂಬದ ಅಪರಾಧವೇ ಅದು? ಪುರುಷನ ಅಪರಾಧವೇ? ನ ಸ್ಥಾಣೋಹೋ ಅಪರಾಧ ಪುರುಷ ಅಪರಾಧ ಅಂತ ಹೇಳಿ. ಅದರಿಂದ ಹಾಗೆ ಶ್ರುತಿ ಹೇಳ್ತಾ ಇದೆ. ಅರ್ಥ ಮಾಡ್ಕೊಳ್ದೆ ಹೋದ್ರೆ ಶ್ರುತಿಗೆ ತಪ್ಪಲ್ಲ, ಶ್ರುತಿಯಲ್ಲಿ ತಪ್ಪಿಲ್ಲ, ನಿಮಗೆ ತಪ್ಪಿದೆ, ನಿಮ್ಮಲ್ಲಿ ತಪ್ಪಿದೆ ಅಷ್ಟೇ, ನೀವು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಎಲ್ಲಕ್ಕೂ ಬ್ರಹ್ಮಪರ್ಯಂತತ್ವ ಕಂಡು ಬರಲ್ವಲ್ಲ ಲೋಕದಲ್ಲಿ. ಎಲ್ಲಿ ತಿಳಿದು ಬರುತ್ತೆ ಅಂದ್ರೆ, ಅದು ಶ್ರುತಿ ಹೇಳಿದೆ ಸ್ಪಷ್ಟವಾಗಿ. ವೇದಾಂತ ಶ್ರವಣ ಸಾಮಗ್ರಿ ಇಲ್ಲದೆ ಇರೋದ್ರಿಂದ ನಿಮಗೆ ತಿಳಿದು ಬರೋದಿಲ್ಲ. ಕಣ್ಣಿನಿಂದ ಗಂಧ ತಿಳಿತಿಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ ಇಲ್ಲಿ ಸುದರ್ಶನ ಸೂರ್ಯರು, ತಸ್ಮಾದೇವ ಸಾಮಗ್ರಿ ವೈಕಲ್ಯ ಅತಿ ಶಬ್ದಾನಾಂ ತತ್ಪರ್ಯಂತ ವ್ಯುತ್ಪತ್ತಿ ಅಭಾವ ನೈ ಚಕ್ಷುಷಾ ಗಂಧಗ್ರಹಣ ಅಭಾವೇ ಸತಿ ಗಂಧಾಭಾವ ಇತ್ಯರ್ಥ. ಕಣ್ಣಿನಿಂದ ಅವನಿಗೆ ಗಂಧ ತಿಳಿತಾನೇ ಇಲ್ವಲ್ಲ ಇದ್ರದ್ದು ಅಂತ ಹೇಳಿದ್ರೆ ಅದು ಗಂಧ ಇಲ್ಲ ಅಂತ ಅರ್ಥವಲ್ಲ ಅದಕ್ಕೆ. ಆದರೆ ಕಣ್ಣಿಗೆ ತಿಳಿಯೋ ಸಾಮರ್ಥ್ಯವಿಲ್ಲ ಅಂತ ಅರ್ಥ. ಸಾಮಗ್ರ್ಯಾಂ ಸತ್ಯಾಂ ತತ್ಪರ್ಯಂತ ಗ್ರಹಣಾತ್ ಪೂರ್ವಂ ತತ್ ಪದಾರ್ಥ ಮಾತ್ರ ಪರ್ಯಂತತ್ವ ಗ್ರಹಣಂ ಸಾಮಗ್ರಿ ವೈಕಲ್ಯಾತ್. ಈ ವೇದಾಂತ ಶ್ರವಣ ಅನ್ನೋ ಸಾಮಗ್ರಿ ಇದ್ರೆ ಎಲ್ಲವೂ ತಿಳಿದು ಬರುತ್ತೆ. ಸಾಮಗ್ರಿ ಇಲ್ಲದೆ ಇರೋದ್ರಿಂದ ತಿಳಿದು ಬರೋದಿಲ್ಲ. ಅದರಿಂದ ಶಬ್ದಗಳಿಗೆ ಅರ್ಥವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಶಬ್ದಗಳಿಗೆ ಬ್ರಹ್ಮಪರ್ಯಂತವಾಗಿ ಅರ್ಥ ಇದ್ದೇ ಇದೆ. ಬ್ರಹ್ಮಪರ್ಯಂತವಾಗಿಯೇ ಇದೆಲ್ಲ ಪ್ರತ್ಯಕ್ಷವಾಗಿ ನಮಗೆ ತಿಳಿದು ಬರೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅದು ಶ್ರುತಿ ಹಾಗೆ ಹೇಳಿರೋದ್ರಿಂದ ಅರ್ಥವಿದೆ ಎಲ್ಲಕ್ಕೂ. ಪರಮಾತ್ಮನ ಅಂತರ್ಯಾಮಿಯಾಗಿ ಅನುಪ್ರವೇಶ ಮಾಡಿಯೇ ನಾಮರೂಪಗಳು ಉಂಟಾಗಿರೋದು. ಆದ್ದರಿಂದ ಎಲ್ಲಾ ನಾಮರೂಪಗಳು ಪರಮಾತ್ಮ ಪರ್ಯಂತತ್ವ ಅಂತ ನಮಗೆ ಸ್ಪಷ್ಟವಾಗಿ ಶ್ರುತಿ ತಿಳಿಸೋದ್ರಿಂದ ಪ್ರತ್ಯಕ್ಷವಾಗಿ ತಿಳಿಯುವಂತ ವಿಷಯವಲ್ಲ, ವೇದಾಂತ ಶ್ರವಣದಿಂದ ತಿಳಿಯುವಂತ ವಿಷಯ ಇದು. ವೇದಾಂತ ಶ್ರವಣ ಮಾಡಿ ಮನನ ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು ಅದನ್ನ. ಆದರೆ ಶ್ರವಣ ಮಾಡಿದ್ರೆ ತಿಳಿಯುತ್ತೆ, ಹೀಗಿದೆ ಪದಾರ್ಥಗಳಿಗೆ ಅರ್ಥಗಳು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಎಲ್ಲ ಘ್ರಾಣೇನ ಗಂಧಗ್ರಹಣೆ ಸತಿ ತಸ್ಯ ಚಕ್ಷುಷಾ ಗಂಧಗ್ರಹಣಾಭಾವ ಸಾಮಗ್ರಿ ಅಭಾವ. ಕಣ್ಣಿನಿಂದ ನೋಡಕ್ಕಾಗೋದಿಲ್ವಲ್ಲ, ಸಾಮಗ್ರಿ ಇಲ್ಲ. ನತು ಗಂಧ ಅಭಾವಾತ್ ಇತ್ಯವಗಮ್ಯತೆ ಹಿ ಇತ್ಯಾಹ ಇದಾನೀಂ ವೇದಾಂತ ಶ್ರವಣ ರೂಪ ಸಾಮಗ್ರಿ ಸಂಭವೇ ಸತಿ. ಎಲ್ಲಾ ಶಬ್ದಗಳಿಗೂ ಬ್ರಹ್ಮಪರ್ಯಂತತ್ವ ಅನ್ನೋದು ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ಅದು ಅನನ್ಯಥಾ ಸಿದ್ಧ ಅನ್ಯಥಾ ಸಿದ್ಧ ಅಂತ ಹೇಳ್ಬಿಟ್ಟು ಅದು ಮುಂದೆ ಸುದರ್ಶನ ಸೂರಿಗಳು ಇಲ್ಲೇ ಈ ಗ್ರಂಥದಲ್ಲಿಯೇ ಮುಂದೆ ವಿವರಿಸ್ತಾರೆ ಅದನ್ನ. ಒಂದು ಶಬ್ದ ಒಂದು ಪದಾರ್ಥವನ್ನು ನೋಡಿದ್ರೆ ನಮಗೆ ಒಂದು ಪ್ರತ್ಯಕ್ಷವಾಗಿ ಎಲ್ಲ ತಿಳಿಯಕ್ಕಾಗ್ಬೇಕು. ಪ್ರತ್ಯಕ್ಷವಾಗಿ ತಿಳಿಯೋದನ್ನ ಬೇರೆ ಪ್ರಮಾಣಗಳು ಬಾಧಿಸುತ್ತೆ. ಪ್ರತ್ಯಕ್ಷವೇ ಪ್ರಮಾಣ ಹೇಳಕ್ಕಾಗಲ್ಲ. ಕೆಲವು ಕಡೆ ಶ್ರುತಿಯಲ್ಲಿಯೂ ಕೂಡ ಬೇರೆ ಪ್ರಮಾಣಗಳಿಂದ ಬಾಧಿಸಬಹುದು. ಆದಿತ್ಯೋ ಯೂಪಹ ಅಂತ ಹೇಳಿದಾಗ ಲಕ್ಷಣ ಅರ್ಥ ಹೇಳ್ಬೇಕಲ್ಲಿ. ಅಗ್ನಿ ಮಾಣವಕಃ ಅಂತ ಹೇಳಿದಾಗ ಪ್ರತ್ಯಕ್ಷ ಅಗ್ನಿ ಮಾಣವಕ ಅಗ್ನಿ ಅಲ್ವಲ್ಲ, ಅದು ಅನನ್ಯತಾ ಸಿದ್ಧ ಅಗ್ನಿ ಅಂತ ಹೇಳೋದು. ಆದರೆ
ಲಕ್ಷಣಾರ್ಥ ಹೇಳಿದ್ರೆ ಇವತ್ತೆ ಅವನ ಒಂದು ಗುಣವಿದೆ, ಗೌಣಾರ್ಥವನ್ನು ಹೇಳಬೇಕು. ಈ ಪ್ರತ್ಯಕ್ಷವಾಗಿ ಕೆಲವು ಸತಿ ನಮ್ಗೆ ತಿಳಿದು ಬರೋದಿಲ್ಲ. ಪರಮಾತ್ಮ ಇದ್ದಾನೆ ಅಂತರ್ಯಾಮಿ ಅನ್ನೋದು ಅದು ಅನ್ಯಥಾ ಸಿದ್ಧ. ಅದು ಆದ್ದರಿಂದ ಪ್ರತ್ಯಕ್ಷವಾಗಿ ತಿಳಿದು ಬರೋದಿಲ್ಲ ಅಂತ ಹೇಳುವಂತಹದ್ದು ಅನ್ಯಥಾ ಸಿದ್ಧ, ಅನನ್ಯಥಾ ಸಿದ್ಧವಾದ ಪ್ರಮಾಣವಾಗಿರ್ಬೇಕು. ಶ್ರುತಿಯೇ ಅನನ್ಯಥಾ ಸಿದ್ಧ. ಇಂದ್ರಿಯ ಅತೀಂದ್ರಿಯವಾದ ಪದಾರ್ಥಗಳನ್ನು ತಿಳಿಯೋದ್ರಲ್ಲಿ ಶ್ರುತಿಯು ಅನನ್ಯಥಾ ಸಿದ್ಧವಾದ ಪ್ರಮಾಣ. ಅಂದ್ರೆ ಬೇರೆ ಯಾವ ಪ್ರಮಾಣದಿಂದಲೂ ತಳ್ಳಿ ಹಾಕಕ್ಕಾಗದೇ ಇರುವಂತಹದ್ದು. ಅದರಿಂದ ಶ್ರುತಿಯಲ್ಲಿ ನಮಗೆ ಇದು ತಿಳಿ ಬರುತ್ತೆ. ವೇದಾಂತ ಶ್ರವಣದಿಂದ ವೇದಾಂತ ವಾಕ್ಯಾನಿ ತತ್ತತ್ ಪದಾರ್ಥ ತತ್ತತ್ ಶಬ್ದಾನಾಂ ಬ್ರಹ್ಮ ಪರ್ಯಂತತ್ವಂ ಬೋಧಯಿತು ನ ಶಕ್ನುವಂತಿ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ, ನಾನು ಏವಂ ಗವಾದಿ ಶಬ್ದ ಹಸು ಮೊದಲಾದ ಶಬ್ದಗಳಿಗೆಲ್ಲ ವ್ಯವಹಾರದಲ್ಲಿ ಹೀಗೆ ತಾನೇ ಇದೆ ಅಂತ ಹೇಳಿದ್ರೆ, ವೇದಾಂತ ವಾಕ್ಯಾನಿ ಕಿಂ ವ್ಯುತ್ಪತ್ತಿ ನಿರಪೇಕ್ಷಾಣಿ ಉತ ತತ್ಸಾಪೇಕ್ಷಾಣಿ. ವ್ಯುತ್ಪತ್ತಿಯೇ ಬೇಡವೆ, ಅದಕ್ಕೆ ಎಲ್ಲ ವ್ಯುತ್ಪತ್ತಿ ಪೂರ್ವಕವಾಗಿ ತಿಳಿಬೇಕೆ ವೇದಾಂತ ಶಬ್ದಗಳಿಗೆ ವಾಕ್ಯಗಳಿಗೆ. ವ್ಯುತ್ಪತ್ತಿ ನಿರಪೇಕ್ಷಾಣಿ ಚೇತ್ ಅವ್ಯುತ್ಪನ್ನಸ್ಯಾಪಿ ಬೋಧಜನಕಾನಿ ಸ್ಯುಹು. ಸಾಪೇಕ್ಷಾಣಿ ಚೇತ್ ಅನ್ಯಪರ್ಯಂತತೆಯ ವ್ಯುತ್ಪನ್ನಸ್ಯ ಶಬ್ದಸ್ಯ ಅನ್ಯಪರ್ಯಂತತ್ವಂ ವ್ಯುತ್ಪತ್ತಿ ವಿರುದ್ಧಂ ನ ಬೋಧಯಂತಿ. ಹೇಳಿದ್ರೆ ಈಗ ವಾಕ್ಯಗಳಿಗೆ ವ್ಯುತ್ಪತ್ತಿ ಅಪೇಕ್ಷೆ ಇದೆಯೇ? ಇಲ್ಲವೇ. ವ್ಯುತ್ಪತ್ತಿ ಅಪೇಕ್ಷೆ ಇಲ್ಲ ಅಂದ್ರೆ ಎಲ್ಲರಿಗೂ ಎಲ್ಲ ವಾಕ್ಯಗಳು ಅರ್ಥವಾಗ್ಬಿಡ್ಬೇಕು. ವ್ಯುತ್ಪತ್ತಿಯ ಅಪೇಕ್ಷೆ ಇದೆ ಅದಕ್ಕೆ ಅಂತ ಹೇಳಿದ್ರೆ, ವ್ಯುತ್ಪನ್ನವಾದ ಶಬ್ದವು ಯಾವುದಿದೆಯೋ ಅದು ಒಂದು ಅರ್ಥಕ್ಕೆ ಒಂದು ಅರ್ಥದಲ್ಲಿ ವ್ಯುತ್ಪನ್ನವಾದ ಶಬ್ದ ಇನ್ನೊಂದು ಅರ್ಥ ತಿಳಿಸಕ್ಕಾಗೋದಿಲ್ಲ. ಒಂದು ವ್ಯುತ್ಪತ್ತಿ ಇರ್ಬೋದು, ಅದಕ್ಕೆ ವಿರುದ್ಧವಾದ ಹೆಂಗ್ ತಿಳಿಸುತ್ತೆ? ವ್ಯುತ್ಪತ್ತೇಶ್ಚೇತ್ ಪ್ರತ್ಯಕ್ಷ ಸಾಪೇಕ್ಷತ್ವಾತ್ ತದ್ವಿರುದ್ಧಂ ಸಕಲ ಪದಾರ್ಥಾನಾಂ ಅನ್ಯ ಪರ್ಯಂತತ್ವಂ ಚ ನ ಬೋಧಯಂತಿ. ಉತ್ಪತ್ತಿ ಹಿಂದೆ ಅಂತ ಹೇಳಿದ್ರೆ ಪ್ರತ್ಯಕ್ಷ ಸಾಪೇಕ್ಷವಿದೆ ಅದಕ್ಕೆ. ಒಂದು ವಾಕ್ಯಕ್ಕೆ ವ್ಯುತ್ಪತ್ತಿ ಇದೆ ಅಂದ್ರೆ ಪ್ರತ್ಯಕ್ಷವಾಗಿ ತಿಳಿದು ಬರಬೇಕು, ಆವಾಗಲೇ ಅದಕ್ಕೆ ವ್ಯುತ್ಪತ್ತಿ ಇದೆಯೋ ಇಲ್ವೋ ಅಂತ ನಮಗೆ ತಿಳಿದು ಬರುತ್ತೆ. ಇದು ಪೂರ್ವ ಪಕ್ಷ. ಆದ್ದರಿಂದ ಅದಕ್ಕೆ ವಿರುದ್ಧವಾದ ಎಲ್ಲಾ ಪದಾರ್ಥಗಳು ಬೇರೆ ಯಾವುದೋ ಅರ್ಥ ಹೊಂದಿದೆ ಅಂತ ಹೇಳೋದು ಹೇಗೆ ಸರಿ? ಪ್ರತ್ಯಕ್ಷಕ್ಕೆ ವಿರುದ್ಧವಾಯ್ತಲ್ಲ. ಅದಕ್ಕೆ ಶ್ರುತಿಯ ಪ್ರಮಾಣವನ್ನೇ ಕೊಡ್ತಾರೆ. ಯಥಾ ಆದಿತ್ಯೋ ಯೂಪಃ ಇತ್ಯಾದಿ ವಾಕ್ಯ ಶ್ರುತಿಯಲ್ಲಿ ಹೇಳುತ್ತೆ. ಆದಿತ್ಯೋ ಯೂಪಃ ಯಜಮಾನ ಪ್ರಸ್ತರಃ ಮೊದಲಾದ ವಾಕ್ಯಗಳೆಲ್ಲ ಬರುತ್ತೆ. ಇದೆಲ್ಲ ಗೌಣಾರ್ಥದಲ್ಲಿ ತಗೊಳ್ಬೇಕು. ಅದಕ್ಕೆ ಒಂದು ತೇಜಸ್ಸು, ಒಂದು ಗುಣವಿದೆ, ಆದಿತ್ಯನ ಗುಣ ಅಂತ ಅರ್ಥ. ಯೂಪಸ್ತಂಭ ಆದಿತ್ಯವಲ್ಲವಲ್ಲ. ಆದಿತ್ಯನಿಗೂ ಯೂಪಸ್ತಂಭಕ್ಕೂ ಐಕ್ಯ ಕಂಡು ಬರೋದಿಲ್ವಲ್ಲ ಇಲ್ಲಿ, ಐಕ್ಯವಿಲ್ಲವಲ್ಲ ಇಲ್ಲಿ. ತತ್ರ ವ್ಯುತ್ಪತ್ತ್ಯರ್ಥಂ ಶಬ್ದಸ್ಯ ಪ್ರತ್ಯಕ್ಷ ಸಾಪೇಕ್ಷತ್ವಾತ್. ಈ ಆದಿತ್ಯೋಯೂಪಃ ವಾಕ್ಯ ತಿಳಿಬೇಕಾದ್ರೆ ಪ್ರತ್ಯಕ್ಷದಿಂದಲೇ ತಿಳಿಬೇಕು ನಾವು. ಪ್ರತ್ಯಕ್ಷ ನೋಡಿದ್ರೆ ಯೂಪಸ್ತಂಭಕ್ಕೂ ಆದಿತ್ಯನಿಗೂ ಐಕ್ಯ ಇಲ್ಲ ಅನ್ನೋದು ತಿಳಿದು ಬರುತ್ತೆ. ಆಗ ಯೂಪಸ್ತಂಭಕ್ಕೆ ಆದಿತ್ಯನ ಒಂದು ಗುಣವನ್ನೇ ಹೇಳಬಹುದು. ಸಾಪೇಕ್ಷವಿದೆ. ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಯೂಪಾದಿತ್ಯ ತಾದಾತ್ಮ್ಯಂ ನ ಬೋಧಯಿತು ಅಲಂ ತದ್ವಾಕ್ಯಂ. ತಿಳಿಸಕ್ಕಾಗೋದಿಲ್ವಲ್ಲ ಶ್ರುತಿ. ಆದ್ದರಿಂದ ಅದಕ್ಕೆ ಮುಖ್ಯ ಅರ್ಥ ಹಾಗೆ ತಗೊಳಕ್ಕಾಗೋದಿಲ್ಲ ಅಲ್ಲಿ. ಇಲ್ಲಿಯೂ ಹಾಗೆ ಯಾಕೆ ಮಾಡಬಾರ್ದು? ಅತ್ರಾಪಿ ತದ್ವತ್. ಇದು ಇಲ್ಲಿ ಆಕ್ಷೇಪ. ಅದಕ್ಕೆ ಹೇಳಿದ್ರು ನೈವಂ, ಈಗ ಆಗೋದಿಲ್ಲ ಇಲ್ಲಿ ಅಂತ ಹೇಳಿದ್ರು. ಯೂಪಾದಿತ್ಯ ಭೇದ ವಿಷಯಸ್ಯ ಪ್ರತ್ಯಕ್ಷಸ್ಯ ಅನನ್ಯತಾ ಸಿದ್ಧತ್ವ. ಇದೇ ಇಲ್ಲಿ ಅನ್ಯತಾ ಸಿದ್ಧ ಅನನ್ಯತಾ ಸಿದ್ಧ ಅಂತ ನ್ಯಾಯಶಾಸ್ತ್ರದಲ್ಲಿ ನಿರೂಪಣೆ ಮಾಡುವಂತ ವಿಷಯ ಇದು. ಅನ್ಯತಾ ಸಿದ್ಧ ಅನನ್ಯತಾ ಸಿದ್ಧ ಅನ್ನೋದು ಬಹಳ ಮುಖ್ಯವಾದ ವಿಷಯ ಇಲ್ಲಿ. ಅನ್ಯತಾ ಸಿದ್ಧ ಅಂತ ಹೇಳುವಾಗ ಬೇರೆ ಒಂದು ಪ್ರಮಾಣದಿಂದ ಇದು ಬೇರೆ ಅರ್ಥ ಸಿದ್ಧವಾಗುತ್ತೆ ಅಂತ ಅರ್ಥ. ಅನನ್ಯತಾ ಸಿದ್ಧ ಅಂದ್ರೆ ಬೇರೆ ಯಾವ ಪ್ರಮಾಣದಿಂದಲೂ ಇದಕ್ಕಿಂತ ಬೇರೆಯಾಗಿ ಈ ಅರ್ಥ ನಮ್ಗೆ ತಿಳಿಯಕ್ಕಾಗೋದಿಲ್ಲ. ಎಲ್ಲ ಪ್ರಮಾಣಗಳು ಅನನ್ಯತಾ ಸಿದ್ಧವಾಗಿರ್ಬೇಕು. ಆಗಲೇ ನಮ್ಗೆ ಈಗ ಜ್ವಾಲೈಕ್ಯ ಅಂತ ಹೇಳುವಾಗ ಜ್ವಾಲಾಭೇದ. ಒಂದು ದೀಪದಲ್ಲಿ ಒಂದು ಜ್ವಾಲೆ ಇದೆಯೇ, ಇಲ್ಲೇ ಅನೇಕ ಜ್ವಾಲೆಗಳು ಬರ್ತಾ ಇದೆಯೇ, ಒಂದಾದ್ಮೇಲೆ ಒಂದು. ಒಂದೇ ಜ್ವಾಲೆ ಪ್ರತ್ಯಕ್ಷವಾಗಿ ಕಂಡು ಬರುತ್ತೆ. ಪ್ರತ್ಯಕ್ಷ ಅಲ್ಲಿ ಅನ್ಯಥಾ ಸಿದ್ಧ. ಅನುಮಾನವೇ ಅನನ್ಯತಾ ಸಿದ್ಧವಾಗುತ್ತೆ ಅಲ್ಲಿ. ಯಾಕೆ ಅಂದ್ರೆ ಅನುಮಾನದಿಂದ ನಮ್ಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಒಂದೊಂದು ಎಣ್ಣೆಯ ಹನಿಯು ಮೇಲೆ ಹೋಗಿ ಉರಿದ್ಬಿಟ್ಟು ಆರೋಗುತ್ತೆ, ಇನ್ನೊಂದು ಹನಿ ಬರುತ್ತೆ, ಅದು ಉರಿಯುತ್ತೆ. ಅದಕ್ಕೆ ಸದೃಶವಾದ ಜ್ವಾಲೆಗಳು ಒಂದಾದ್ಮೇಲೆ ಒಂದು ಎಷ್ಟು ಬೇಗ ಉಂಟಾಗ್ತಾ ಇದೆ ಅಂದ್ರೆ ನಮಗೆ ಒಂದೇ ಜ್ವಾಲೆ ಇರೋ ಹಾಗೆ ಕಂಡು ಬರುತ್ತೆ. ಪ್ರತ್ಯಕ್ಷ ಪ್ರಮಾಣವಲ್ಲ ಅಲ್ಲಿ, ಅನುಮಾನವೇ ಪ್ರಮಾಣ. ಪ್ರತ್ಯಕ್ಷ ಅನ್ಯಥಾ ಸಿದ್ಧವಾಗಿಬಿಡುತ್ತೆ, ಅನುಮಾನ ಅನನ್ಯತಾ ಸಿದ್ಧ. ಈ ರೀತಿ ಅನೇಕ ಕಡೆ ಪ್ರತ್ಯಕ್ಷವೋ ಅನುಮಾನವೋ ಶ್ರುತಿಯೋ ಯಾವುದು ಅನನ್ಯತಾ ಸಿದ್ಧವೋ ಅದು ಪ್ರಮಾಣ,
ಅನ್ಯಥಾ ಸಿದ್ಧವಾದ್ರೆ ಬಾಧಿತವಾಗುತ್ತೆ ಅದು ಬೇರೆ ಪ್ರಮಾಣಗಳಿಂದ. ಆದ್ರಿಂದ ಇಲ್ಲಿ ಯೂಪಾದಿತ್ಯ ಭೇದ ವಿಷಯ ಹೇಳಿರೋದು ಪ್ರತ್ಯಕ್ಷಸ್ಯ ಅನನ್ಯಥಾ ಸಿದ್ಧತ್ವಾತ್ ತತ್ ಯೂಪಾದಿತ್ಯ ತಾದಾತ್ಮ್ಯಾದಿ ವಾಕ್ಯ ಸ್ವಾರಸ್ಯ ಭಂಜಕಂ. ಯೂಪನಿಗೂ ಆದಿತ್ಯಗೂ ತಾದಾತ್ಮ್ಯ ಇಲ್ಲವಲ್ಲ. ಆದಿತ್ಯ ಎಲ್ಲೋ ಆಕಾಶದಲ್ಲಿದ್ದಾನೆ, ಯೂಪವು ವಿಪಸ್ತಂಭ ಇಲ್ಲಿದೆ. ಯಜ್ಞ ವೇದಿಕೆಯಲ್ಲಿ ಮಾಡುವಾಗ ಆ ಜಾಗದಲ್ಲಿ ಇರುತ್ತೆ ಯೂಪಸ್ತಂಭ. ಆದಿತ್ಯ ಆಕಾಶದಲ್ಲಿದ್ದಾನೆ, ತಾದಾತ್ಮ್ಯ ಎಲ್ಲಿ ಕಂಡು ಬರುತ್ತೆ? ಅದನ್ನ ಪ್ರತ್ಯಕ್ಷವೇ ಇಲ್ಲಿ ಅನನ್ಯತಾ ಸಿದ್ಧವಾಯಿತು. ಅಂದ್ರೆ ಶ್ರುತಿ ವಾಕ್ಯದಲ್ಲಿ ತಾದಾತ್ಮ್ಯ ಹೇಳ್ತಾ ಇಲ್ಲ, ಅಲ್ಲಿ ಆದಿತ್ಯೋಯುಪಹ ಇಲ್ಲಿ ಗೌಣಾರ್ಥವನ್ನು ತಗೋಬೇಕು. ಆದ್ದರಿಂದ ಇಲ್ಲಿ ಅನನ್ಯತಾ ಸಿದ್ಧವಾದ್ದರಿಂದಲೇ ಹೊರತು ಪ್ರತ್ಯಕ್ಷವೇ ಪ್ರಮಾಣ ಅಂತ ಅರ್ಥವಲ್ಲ. ಯಾವುದು ಅನನ್ಯತಾ ಸಿದ್ಧವೋ ಅದು ಪ್ರಮಾಣ. ಅದುವೇ ಇಲ್ಲಿ ಮುಖ್ಯ. ಸಿದ್ಧಾಂತದಲ್ಲಿ ಹೇಳೋದು ಪ್ರತ್ಯಕ್ಷ ಪ್ರಮಾಣ, ಪ್ರತ್ಯಕ್ಷ ಎಲ್ಲಾದ್ರೂ ಬಾಧಿಸುತ್ತೆಯೇ ಅಂದ್ರೆ ಅದು ಅನನ್ಯತಾ ಸಿದ್ಧವಾದ್ರೆ ಬಾಧಿಸುತ್ತೆ, ಅನ್ಯತಾ ಸಿದ್ಧವಾದ್ರೆ ಅದು ಬಾಧಿತವಾಗುತ್ತೆ. ಜ್ವಾಲೈಕ್ಯದಲ್ಲಿ ಪ್ರತ್ಯಕ್ಷವೇ ಅನ್ಯತಾ ಸಿದ್ಧ, ಅದು ಬಾಧಿತವಾಗ್ಬಿಡುತ್ತೆ. ಅನುಮಾನ ಅನನ್ಯತಾ ಸಿದ್ಧವಾಯಿತು. ಹೀಗೆ ಯಾವುದು ಅನ್ಯತಾ ಸಿದ್ಧ, ಅನನ್ಯತಾ ಸಿದ್ಧ, ಇದನ್ನೇ ನಮಗೆ ಪ್ರಧಾನವೇ ಹೊರತು ಪ್ರತ್ಯಕ್ಷವೋ ಅನುಮಾನವೋ ಶ್ರುತಿಯೋ ಇದಕ್ಕಿಂತ ಅನ್ಯತಾ ಸಿದ್ಧ ಅನನ್ಯತಾ ಸಿದ್ಧ ಅನ್ನೋದು ಮುಖ್ಯವಾಗಿ ನಾವು ವಿಚಾರ ಮಾಡಬೇಕು. ಇಲ್ಲಿ ಅದನ್ನೇ ಹೇಳ್ತಾರೆ. ಅತಏವ ಪ್ರತ್ಯಕ್ಷಾವಗತ ಜ್ವಾಲೈಕ್ಯಸ್ಯ ಅನನ್ಯತಾ ಸಿದ್ಧಂ ಅನುಮಾನಂ ಭಂಜಕಂ. ಪ್ರತ್ಯಕ್ಷ ಸಿದ್ಧವಾದ ಜ್ವಾಲೈಕ್ಯ, ಒಂದೇ ಜ್ವಾಲೆ ಪ್ರತ್ಯಕ್ಷವಾಗಿರೋದು, ಅದು ಅನನ್ಯತಾ ಸಿದ್ಧವಾದ ಅನುಮಾನ ಅದನ್ನು ತಳ್ಳಿ ಹಾಕುತ್ತೆ. ಯಾಕೆಂದ್ರೆ ಇದು ಅನ್ಯತಾ ಸಿದ್ಧವಾಗ್ಬಿಡುತ್ತೆ. ದೇಹಾತಿರಿಕ್ತ ಆತ್ಮತ್ವಾದಿ ವಾಕ್ಯಂ ಪ್ರತ್ಯಕ್ಷ ಸಿದ್ಧ ದೇಹಾತ್ಮಾಭಿಮಾನಸ್ಯ ಭಂಜಕಂ. ಪ್ರತ್ಯಕ್ಷವಾಗಿ ಏನ್ ಕಂಡು ಬರುತ್ತೆ? ದೇಹವೇ ಆತ್ಮ ಅಂತ ತಾನೇ ತಿಳಿದು ಬರೋದು ನಮ್ಗೆ. ದೇಹ ಆತ್ಮ ಅಲ್ಲವಲ್ಲ. ಪ್ರತ್ಯಕ್ಷ ಅಲ್ಲಿ ಅನ್ಯಥಾ ಸಿದ್ಧ. ದೇಹಕ್ಕಿಂತ ಅತಿರಿಕ್ತನಾದ ಆತ್ಮ ಇದ್ದಾನೆ ಅನ್ನುವ ವಿಷಯ ಶ್ರುತಿ ಪ್ರಮಾಣ. ಈ ದೇಹವೇ ಆತ್ಮ ಅಂತ ಪ್ರತ್ಯಕ್ಷವಾಗಿ ಅನುಭವ ಆಗ್ತಾ ಇದೆಯಲ್ಲ, ಎಲ್ಲರಿಗೂ ಕಂಡು ಬರುತ್ತಲ್ಲ, ಅದನ್ನು ತಳ್ಳಿ ಹಾಕುತ್ತೆ. ಅದರಿಂದ ಇಲ್ಲಿಯೂ ಕೂಡ ಅನ್ಯತಾ ಸಿದ್ಧ ಅನನ್ಯತಾ ಸಿದ್ಧ ಅನ್ನುವುದೇ ಮುಖ್ಯ. ಅತ್ರ ಹಿ ಜ್ವಾಲೈಕ್ಯ ಪ್ರತ್ಯಕ್ಷಸ್ಯ ಏಕವರ್ತಿಕ ವರ್ತಿತ್ವ ಸಾದೃಶ್ಯಾತ್ ಅನ್ಯತಾ ಸಿದ್ಧಂ. ಸಾದೃಶ್ಯವಿರೋದ್ರಿಂದ ಅದು ಅನ್ಯತಾ ಸಿದ್ಧ, ಅದು ಪ್ರಮಾಣವಾಗುವುದಿಲ್ಲ. ಪ್ರತ್ಯಕ್ಷ ಅನ್ನೋದು ಒಂದೇ ರೀತಿಯ ಜ್ವಾಲೆಗಳು ಅನೇಕ ಬರ್ತಾ ಇರೋದ್ರಿಂದ ನಮ್ಗೆ ವ್ಯತ್ಯಾಸ ತಿಳಿತಾ ಇಲ್ಲ. ಒಂದೇ ಜ್ವಾಲೆ ಇದೆ ಅಂತ ತಿಳಿತಾ ಇದೀವಿ. ದೇಹಾತ್ಮಿಭಾನ ವಿಷಯ ಪ್ರತ್ಯಕ್ಷಂ ಚ ಉಷ್ಣಂ ಜಲಂ ಇತಿವತ್ ಸಂಸರ್ಗಾತ್ ಅನ್ಯತಾ ಸಿದ್ಧಂ. ದೇಹಾತ್ಮ ಭ್ರಮೆ ಹೇಗೆ ಅನ್ಯತಾ ಸಿದ್ಧ ಅಂತ ಹೇಳಿದ್ರೆ, ಜಲವ ಬಿಸಿ ನೀರನ್ನ ಮುಟ್ಟಿದ್ರೆ ಏನಾಗುತ್ತೆ? ನಮ್ಗೆ ನೀರು ಬಿಸಿಯಾಗಿದೆ ಅಂತ ಹೇಳ್ತೀವಿ. ನೀರು ಬಿಸಿಯಾಗಿಲ್ಲ, ನೀರು ಶೈತ್ಯವೇ ಅದರ ಗುಣ. ನೀರಿನ ಗುಣ ಏನು ಅಂತ ಹೇಳಿದ್ರೆ ಶೈತ್ಯ ಅನ್ನೋದೇ ಅದರ ಗುಣ, ಅದರ ಲಕ್ಷಣವೇ ಹಾಗೆ. ಅಪ್ಪಿನ ಲಕ್ಷಣ ಹೇಳುವಾಗ ನ್ಯಾಯ ದರ್ಶನದಲ್ಲಿ ಆಗಲಿ ಎಲ್ಲಾ ದರ್ಶನದಲ್ಲಿಯೂ ಶೀತವಾಗಿರುವುದೇ ಅದರ ಗುಣ ಅಂತ ಹೇಳೋದು. ಔಷ್ಣ್ಯ ಅನ್ನೋದು ತೇಜಸ್ಸಿನ ಗುಣ, ನೀರಿನ ಗುಣವಲ್ಲ. ಉಷ್ಣದ ಒಂದು ಸಂಸರ್ಗದಿಂದ ಉಂಟಾಗಿರುವಂತ ಔಷ್ಣ್ಯ ಇದರಲ್ಲಿ ಉಂಟಾಗಿದೆಯೇ ಹೊರತು ಇದರ ಗುಣವಲ್ಲ, ಅದು ನೀರಿನ ಗುಣವಲ್ಲ. ಆದರೆ ಅದರ ಸಂಸರ್ಗ ಹೇಗಿದೆ ಅಂತ ಹೇಳಿದ್ರೆ ಬೇರೆ ಮಾಡೋಕ್ಕಾಗದೇ ಇರೋ ಹಾಗಿದೆ. ಆದ್ದರಿಂದ ನೀರೇ ಬಿಸಿಯಾಗಿದೆ ಅಂತ ಹೇಳ್ತೀವಿ ನಾವು. ಇದೇ ರೀತಿಯಲ್ಲಿ ಆತ್ಮನಿಗೂ ದೇಹಕ್ಕೂ ಸಂಬಂಧ ಹೇಗೆ ಉಂಟಾಗಿದೆ ಅಂದ್ರೆ, ಈ ಸಂಸರ್ಗ ಅನ್ನೋದು ಎಷ್ಟು ಗಾಢವಾಗಿದೆ ಅಂದ್ರೆ ಬೇರೆ ಮಾಡಿ ತಿಳಿಯಕ್ ಆಗ್ತಾ ಇಲ್ಲ ನಮ್ಗೆ. ಅದಕ್ಕೆ ದೇಹವೇ ಆತ್ಮ ಅಂತ ನಾವು ಹೇಳ್ತೀವಿ ಹೊರತು ಇದು ಅನ್ಯತಾ ಸಿದ್ಧವಾದದ್ದು. ಪ್ರತ್ಯಕ್ಷವಾಗಿ ದೇಹವೇ ಆತ್ಮ ಅಂತ ತಿಳಿದು ಬರ್ತಿರೋದು ಅನ್ಯತಾ ಸಿದ್ಧ. ಶ್ರುತಿ ತಿಳಿಸುತ್ತೆ ನಮ್ಗೆ ದೇಹಕ್ಕಿಂತ ಅತಿರಿಕ್ತನಾದ ಆತ್ಮ ಇದ್ದಾನೆ. ದೇಹೇಂದ್ರಿಯ ಮನಪ್ರಾಣ ದೀಪ್ಯ ಅನ್ಯ ಅಂತ ಸ್ಪಷ್ಟವಾಗಿ ತಿಳಿದು ಬರುತ್ತೆ ನಮ್ಗೆ. ಆದ್ದರಿಂದ ಅದು ಅನನ್ಯತಾ ಸಿದ್ಧವಾದದ್ದು. ಪ್ರತ್ಯಕ್ಷವಾಗಿ ಸಂಸರ್ಗದಿಂದ ನಮ್ಗೆ ಆ ರೀತಿ ಕಂಡು ಬರ್ತಿದೆಯೇ ಹೊರತು ಇದು ಅನ್ಯತಾ ಸಿದ್ಧವಾಗುತ್ತೆ. ಉಷ್ಣಂ ಜಲಂ ಅನ್ನುವ ಹಾಗೆ ಅದು ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ತಸ್ಮಾತ್ ಜ್ವಾಲೈಕ್ಯ ವಿಷಯಸ್ಯ ದೇಹಾತ್ಮಾಭಿಮಾನ ವಿಷಯಸ್ಯ ಚ ಅನ್ಯತಾ ಸಿದ್ಧಸ್ಯ ಪ್ರತ್ಯಕ್ಷಸ್ಯ ಅನುಮಾನ ಆಗಮೌ ಭಂಜಕೌ ಭವತಃ. ಅನ್ಯತಾ ಸಿದ್ಧವಾದ್ದರಿಂದ ಈ ಜ್ವಾಲೈಕ್ಯವೋ ಪ್ರತ್ಯಕ್ಷವೋ ಅನ್ಯತಾ ಸಿದ್ಧ, ಅನುಮಾನವು ಅದನ್ನ ತಳ್ಳಿ ಹಾಕುತ್ತೆ. ದೇಹಾತ್ಮಾಭಿಮಾನ ವಿಷಯವೂ ಕೂಡ ಪ್ರತ್ಯಕ್ಷವಾಗಿರೋದು ಅನ್ಯತಾ ಸಿದ್ಧ, ಆಗಮಗಳು ಶ್ರುತಿಯು ಅದನ್ನ ತಳ್ಳಿ ಹಾಕುತ್ತೆ, ಭಂಜಕವಾಗುತ್ತೆ.
ಶ್ರುತಿ ತಿಳಿಸುತ್ತೆ ದೇಹಕ್ಕಿಂತ ಅತಿರಿಕ್ತನಾದ ಆತ್ಮ ಇದ್ದಾನೆ. ಪ್ರತ್ಯಕ್ಷವೇ ಪ್ರಮಾಣವಾಗುವುದಿಲ್ಲ ಎಲ್ಲಾ ವಿಷಯದಲ್ಲೂ. ಯಾವುದು ಅನನ್ಯಥಾ ಸಿದ್ಧವೋ ಅದು ಪ್ರಮಾಣವಾಗುತ್ತೆ. ಬೇರೆ ಪ್ರಮಾಣಗಳಿಂದ ಬಾಧಿತವಾಗದೇ ಇರುವಂತಹದ್ದೇ ಅನನ್ಯಥಾ ಸಿದ್ಧವಾಗುತ್ತೆ. ಅದುವೇ ನಮಗೆ ಇಲ್ಲಿ ಮುಖ್ಯ. ಅದರಿಂದ ತತ್ರಾಪಿ ವ್ಯಾಪ್ತಿ ಲಿಂಗ ಧರ್ಮಿಗ್ರಾಹಿ ಪ್ರತ್ಯಕ್ಷಸ್ಯ ಅನನ್ಯಥಾ ಸಿದ್ಧತ್ವಾತ್ ತತ್ ಅಬಾಧಿತಂ. ಎಲ್ಲೆಲ್ಲಿ ವ್ಯಾಪ್ತಿ ಲಿಂಗ ಧರ್ಮಿ ಗ್ರಾಹಿ ಪ್ರತ್ಯಕ್ಷ ಅನನ್ಯತಾ ಸಿದ್ಧ, ಅಲ್ಲಿ ಪ್ರತ್ಯಕ್ಷವೂ ಕೂಡ ವ್ಯಾಪ್ತಿಯೂ ಇದ್ದು ಲಿಂಗವೂ ಇದ್ದು ಧರ್ಮಿಯನ್ನ ತಿಳಿಸೋ ಹಂಗಿರ್ಬೇಕು. ಅಂತಹ ಪ್ರತ್ಯಕ್ಷವೇ ಅನನ್ಯತಾ ಸಿದ್ಧವಾಗುತ್ತೆ. ಈಗ ಯತ್ರ ಧೂಮಃ ತತ್ರ ವನ್ಹಿ ಅಂತ ಹೇಳುವಾಗ, ಅಲ್ಲಿ ಹೇಳುವಾಗ ಅದಕ್ಕೆ ವ್ಯಾಪ್ತಿ ಇದೆ, ನಿಯತವಾದ ವ್ಯಾಪ್ತಿ ಇದೆ. ಆದರೆ ಪ್ರತ್ಯಕ್ಷಕ್ಕೂ ಅತೀಂದ್ರಿಯಕ್ಕೂ ವ್ಯಾಪ್ತಿ ಇಲ್ಲ. ಇಲ್ಲಿ ಯಾವುದೋ ಒಂದು ಸುಖವಾಗಿರುವ ಅರಮನೆ ನೋಡ್ಬಿಟ್ಟು ಸ್ವರ್ಗ ಲೋಕ ಇದೆ ಅಂತ ಊಹೆ ಮಾಡೋಕ್ಕಾಗೋದಿಲ್ಲ. ಸ್ವರ್ಗಲೋಕಕ್ಕೂ ಇಲ್ಲಿ ಪ್ರತ್ಯಕ್ಷವಾಗಿ ಕಂಡು ಬರೋ ಅರಮನೆಗೂ ವ್ಯಾಪ್ತಿ ಇಲ್ಲ. ಅದಕ್ಕೆ ಲೋಕ ಇದೆ ಅಂತ ಶ್ರುತಿ ಹೇಳಿರೋದ್ರಿಂದ ನಂಬಬೇಕು. ಅಲ್ಲಿ ಈ ರೀತಿ ಸುಖಗಳೆಲ್ಲ ಇರುತ್ತೆ, ಆನಂದವಿರುತ್ತೆ, ಸಂತೋಷವಿರುತ್ತೆ. ಒಂದು ಇಲ್ಲಿ ಕಂಡು ಬರುವ ಯಾವುದೋ ಸುಖ ನೋಡಿ ಅದರಿಂದ ಅದನ್ನ ನಾವು ತಿಳಿಬೇಕಾದ್ರೆ ಇದಕ್ಕೂ ಅದಕ್ಕೂ ವ್ಯಾಪ್ತಿ ಇರಬೇಕು. ವ್ಯಾಪ್ತಿ ಒಂದು ನಿಯತವಾದ ಸಂಬಂಧ ಇರಬೇಕು. ಕಾರ್ಯಕಾರಣ ಭಾವ ನೋಡಿ ಹಾಗೆಯೇ ಜಗತ್ತಿನಲ್ಲಿ ಎಲ್ಲಾ ಪದಾರ್ಥಗಳು ಕಾರ್ಯಗಳು ಇದಕ್ಕೊಬ್ಬ ಕಾರಣ ಇರಬೇಕು. ಅವನೇ ಪರಮಾತ್ಮ ಅಂತ ಹೇಳಿದ್ರೆ ಒಂದು ಮಡಕೆ ಮಾಡಕ್ಕೆ ಒಬ್ಬ ಕುಂಬಾರ ಬೇಕು, ಒಂದು ಮನೆ ಕಟ್ಟಕ್ಕೆ ಒಬ್ಬ ಮೇಸ್ತ್ರಿ ಬೇಕು, ಇನ್ನೇನೋ ಮಾಡಕ್ಕೆ ಇನ್ನೊಬ್ಬ ಬೇಕು. ಈ ರೀತಿ ಎಲ್ಲಾ ಕಾರ್ಯಗಳಿಗೂ ಒಬ್ಬ ಕಾರಣ ಬೇಕಲ್ಲ. ಜಗತ್ತೆಲ್ಲ ಕಾರ್ಯವಾಗಿರೋದ್ರಿಂದ ಇದಕ್ಕೂ ಒಬ್ಬ ಕಾರಣ ಇರಬೇಕು. ಈ ರೀತಿ ಊಹೆ ಮಾಡಿದ್ರೆ ಸಕಲೇತರ ವಿಲಕ್ಷಣಾದ ಪರಮಾತ್ಮನಿಗೂ ಲೋಕದಲ್ಲಿ ಕಂಡು ಬರುವ ಕಾರಣಗಳಿಗೂ ವ್ಯಾಪ್ತಿ ಇಲ್ಲ. ಲೋಕದಲ್ಲಿ ಕಂಡು ಬರುವ ಎಲ್ಲಾ ಪುರುಷರು ಕಾರಣರಾದವರೆಲ್ಲರೂ ಕರ್ಮವಶ್ಯರಾದವರೇ ನಮ್ಗೆ ಸಿದ್ಧಿಸೋದು ಚತುರ್ಮುಖ ಬ್ರಹ್ಮನವರೆಗೂ. ನೋಡಿ ನಾವು ತಿಳಿಯೋದು ಊಹೆ ಮಾಡೋದಕ್ಕೆ ಕರ್ಮವಶ್ಯನಿಗೂ ಅಕರ್ಮವಶ್ಯನಿಗೂ ವ್ಯಾಪ್ತಿ ಇಲ್ಲ. ಅಲ್ಲಿ ಪರಮಾತ್ಮರನ್ನ ಊಹೆ ಮಾಡೋಕ್ಕಾಗೋದಿಲ್ಲ ಜಗತ್ ಕಾರಣ ಅಂತ ಹೇಳಿ. ಶ್ರುತಿಯಿಂದ ತಿಳಿಬೇಕು. ಈ ರೀತಿ ಇದೆಲ್ಲ ಅನ್ಯತಾ ಸಿದ್ಧ ಅನನ್ಯತಾ ಸಿದ್ಧ ಅನ್ನೋದು ಮುಖ್ಯವಾದ ವಿಷಯ. ಅದೆಲ್ಲ ಇಲ್ಲಿ ಹೇಳ್ತಾರೆ. ಅದುವೇ ವ್ಯಾಪ್ತಿ ಲಿಂಗ ಧರ್ಮಿಗ್ರಾಹಿ ಪ್ರತ್ಯಯ ಇದೆಲ್ಲ ಇದ್ರೆ ಕೂಡ ಇದ್ರೆ ಮಾತ್ರ ಅದು ಅನನ್ಯತಾ ಸಿದ್ಧವಾಗುತ್ತೆ ಹೊರತು ಪ್ರತ್ಯಕ್ಷವೇ ಪ್ರಮಾಣ ಅಂತ ಹೇಳಕ್ಕಾಗೋದಿಲ್ಲ ಎಲ್ಲಾ ವಿಷಯದಲ್ಲಿಯೂ. ಹಾಗೆಯೇ ಶ್ರುತಿಯೇ ಪ್ರಮಾಣ ಅಂತಾನು ಹೇಳಕ್ಕಾಗೋದಿಲ್ಲ. ಕೆಲವು ಕಡೆ ಶ್ರುತಿಗೆ ಲಕ್ಷಣಾರ್ಥ ತಗೋಬೇಕಾಗುತ್ತೆ. ಆದಿತ್ಯೋ ಯೂಪಃ ಅನ್ನೋ ಕಡೆ ಅತೀಂದ್ರಿಯವಾದ ವಿಷಯಗಳಲ್ಲಿ ಶ್ರುತಿಯೇ ಪ್ರಮಾಣ, ಅದರ ಪ್ರತ್ಯಕ್ಷಕ್ಕೆ ವ್ಯಾಪ್ತಿಯೇ ಇಲ್ಲ ಅಲ್ಲಿ. ಆದ್ದರಿಂದ ಪ್ರತ್ಯಕ್ಷ ಅನುಮಾನಗಳು ಶ್ರುತಿನ ಅತೀಂದ್ರಿಯ ವಿಷಯಗಳಲ್ಲಿ ಬಾಧಿಸಕ್ಕಾಗೋದಿಲ್ಲ. ಏವಂ ಅತ್ರಾಪಿ ತತ್ತತ್ ಪದಾರ್ಥ ಪರ್ಯಂತ ಗ್ರಹಣಂ ಅನ್ಯಥಾ ಸಿದ್ಧಂ. ಇದು ಸ್ಪಷ್ಟವಾಗಿ ಹೇಳ್ತಾರೆ. ಒಂದು ಪದಾರ್ಥ ನೋಡಿದ್ರೆ ಇದರಲ್ಲಿ ಇದು ಎಲ್ಲಿಯವರೆಗೂ ಇದರ ವಾಚ್ಯತ್ವ ಎಲ್ಲಿವರೆಗೂ ಇದೆ, ಈ ಪದಕ್ಕೆ ಅರ್ಥ ಎಲ್ಲಿವರೆಗೂ ಹೋಗುತ್ತೆ, ಪ್ರತ್ಯಕ್ಷವಾಗಿ ತಿಳಿಯುವ ವಿಷಯವಲ್ಲ ಅದು. ಒಂದು ಮೊಬೈಲ್ ನೋಡ್ತೀವಿ, ಇದು ಮೊಬೈಲ್ ಅನ್ನೋದಕ್ಕೆ ಎಲ್ಲಿವರೆಗೂ ಅರ್ಥವಿದೆ. ಬರೀ ಅದರ ಒಂದು ಹೊರಗಡೆ ಮೈ ಇದೆಯಲ್ಲ ಅಲ್ಲಿವರೆಗೂ, ಅದರ ಒಳಗಡೆ ಇರೋ ಕಾಂಪೊನೆಂಟ್ಸ್ ಇದೆಯಲ್ಲ ಅದು ಸೇರಿದೆಯೋ, ಅದರ ಒಳಗಡೆ ಒಬ್ಬ ಜೀವಾತ್ಮ ಏನಾರು ಇದ್ದಾನೆಯೋ, ಅದರ ಒಳಗಡೆ ಪರಮಾತ್ಮ ಇದ್ದಾನೆಯೋ, ಇದೆಲ್ಲ ಪ್ರತ್ಯಕ್ಷವಾಗಿ ತಿಳಿಯೋ ವಿಷಯಗಳಲ್ಲ. ಆದ್ದರಿಂದ ಇಲ್ಲಿ ಪ್ರತ್ಯಕ್ಷ ಅನ್ಯತಾ ಸಿದ್ಧ. ಒಂದು ಪದದ ವಾಚ್ಯ ಎಲ್ಲಿಯವರೆಗೂ ವಾಚ್ಯ ಪರ್ಯವಸಾನತ್ವ ಪದಕ್ಕೆ ಇದೆ, ಅದು ಪ್ರತ್ಯಕ್ಷ ಪ್ರಮಾಣವಾಗುವುದಿಲ್ಲ. ಪ್ರತ್ಯಕ್ಷ ಅನ್ಯತಾ ಸಿದ್ಧವಾಗುತ್ತೆ ಇದರಲ್ಲಿ. ಆದ್ದರಿಂದ ಹೇಳ್ತಾರೆ ತತ್ತತ್ ಪದಾರ್ಥ ಪರ್ಯಂತತ್ವ ಗ್ರಹಣಂ ಅನ್ಯಥಾ ಸಿದ್ಧಂ. ಆಯಾ ಪದಾರ್ಥವನ್ನೇ ತಿಳಿಸುತ್ತೆ ಅನ್ನೋದು ಅನ್ಯಥಾ ಸಿದ್ಧ. ಹಸು ಅನ್ನೋ ಶಬ್ದ ಹಸು ಶರೀರ ವಿಶಿಷ್ಟನ ಜೀವಾತ್ಮನನ್ನೇ ತಿಳಿಸುತ್ತೆ ಅಂತ ಹೇಗೆ ಹೇಳಕ್ ಸಾಧ್ಯ? ಪ್ರತ್ಯಕ್ಷವಾಗಿ ಕಂಡು ಬರೋದಿಲ್ಲ. ಜೀವಾತ್ಮ ಕಾಣಿಸ್ತಿದ್ದಾನೆ ಅಲ್ಲಿ, ಕಂಡು ಬರೋದಿಲ್ಲ. ಅನ್ಯಥಾ ಸಿದ್ಧ. ಅದು ಶ್ರುತಿಯಿಂದ ತಿಳಿದು ಬರುತ್ತೆ. ಅದೇ ಶ್ರುತಿ ಜೀವಾತ್ಮನಿಗೂ ಅಂತರ್ಯಾಮಿ ಪರಮಾತ್ಮನು ಇದಾನೆ ಅಂತ ತಿಳಿಸ್ತಾ ಇದೆ. ಆದ್ದರಿಂದ ಅನನ್ಯತಾ ಸಿದ್ಧವಾದ ಶ್ರುತಿಯಿಂದಲೇ ಎಲ್ಲವೂ ಬ್ರಹ್ಮ ಪರ್ಯಂತತ್ವ ಅನ್ನೋದೇ ನಮಗೆ ಸಿದ್ಧವಾಗುತ್ತೆಯೇ ಹೊರತು ಪ್ರತ್ಯಕ್ಷವಾಗಿ ತಿಳಿಯುವ ವಿಷಯವಲ್ಲ ಇದು ಅಂತ ಹೇಳ್ತಾ ಇದ್ದಾರೆ. ತತ್ತತ್ ಪರ್ಯಂತತ್ವ ವ್ಯುತ್ಪತ್ತಿಶ್ಚ ಅನ್ಯತಾ ಸಿದ್ಧ ಏವ. ಆದ್ದರಿಂದ ಹಸು ಅಂತ ಹೇಳೋ ಶಬ್ದಕ್ಕೆ ಹಸುವನ್ನು ಕರೆದುಕೊಂಡು ಆ ವ್ಯುತ್ಪತ್ತಿ ಏನು ಇದಕ್ಕೆ ಅಂತ ಹೇಳಿದ್ರೆ, ಲೋಕಸಿದ್ಧವಾದ ವ್ಯುತ್ಪತ್ತಿ ಹೇಳಿದ್ರೆ ವಾಚ್ಯೈಕ ದೇಶದಲ್ಲಿಯೇ ಹೇಳಬೇಕು. ಅದು ಕೂಡ ಅನ್ಯತಾ ಸಿದ್ಧ. ಶ್ರುತಿ ಹೇಳುತ್ತೆ ಎಲ್ಲಕ್ಕೂ ಬ್ರಹ್ಮ ಪರ್ಯಂತವಾಗಿಯೇ ವ್ಯುತ್ಪತ್ತಿ ಇದೆ ಎಲ್ಲ ಶಬ್ದಗಳಿಗೂ ಅಂತ ಹೇಳುತ್ತೆ. ಅದು ಅನನ್ಯತಾ ಸಿದ್ಧವಾಗುತ್ತೆ.
ಆದ್ದರಿಂದ ಅನನ್ಯಥಾ ಸಿದ್ಧ ಆಗಮೇನ ಅನ್ಯಥಾ ಸಿದ್ಧ ಅಂಶ ಬಾಧ ಯುಕ್ತ ಏವ. ಆದ್ದರಿಂದಲೇ ಬ್ರಹ್ಮಪರ್ಯಂತತ್ವ ಅನ್ನೋದು ಎಲ್ಲಕ್ಕೂ ಸಿದ್ಧಿಸುತ್ತೆ. ಅದು ನಮಗೆ ವೇದಾಂತ ಶ್ರವಣದಿಂದಲೇ ತಿಳಿದು ಬರುತ್ತೆ ಅಂದ್ರು. ಅತ್ರಾಪಿ ಅನನ್ಯಥಾ ಸಿದ್ಧಂ ತತ್ತತ್ ಪದಾರ್ಥ ಸ್ವರೂಪ ವಿಷಯಂ ಛದ್ಮ ಸ್ವರೂಪ ವಿಷಯಂ ತತ್ ಸಂಬಂಧ ವಿಷಯಂಚ ಪ್ರತ್ಯಕ್ಷಂ ನ ಬಾಧ್ಯತೆ. ಈಗ ಎಲ್ಲ ಅನನ್ಯಥಾ ಸಿದ್ಧವಾದ ಪದಾರ್ಥದ ಸ್ವರೂಪ ವಿಷಯವಾಗಲಿ, ಶಬ್ದ ಸ್ವರೂಪ ವಿಷಯವಾಗಲಿ, ಅವುಗಳ ಸಂಬಂಧ ವಿಷಯವಾಗಲಿ ಪ್ರತ್ಯಕ್ಷವು ಬಾಧಿಸಕ್ಕಾಗೋದಿಲ್ಲ. ಅದನ್ನೆಲ್ಲ ಅನ್ಯಥಾ ಸಿದ್ಧ ತತ್ತನ್ಮಾತ್ರ ಪರ್ಯಂತತ್ವಾಂಶ ಏವ ಬಾಧ್ಯತೆ ಇತಿ ಪರಿಹಾರಂ ಅಭಿಪ್ರೇತ್ಯಾಹ ಸರ್ವೇ ಇತಿ. ಆದ್ದರಿಂದ ಪರಮಾತ್ಮ ಪರ್ಯಂತತ್ವ ಅನ್ನೋ ಅಂಶವನ್ನ ಅನ್ಯಥಾ ಸಿದ್ಧವಾದ ಪ್ರತ್ಯಕ್ಷ ಅನ್ನೋದು ಪರಮಾತ್ಮ ಪರ್ಯಂತತ್ವ ಅನ್ನೋದು ತಿಳಿಸೋದಿಲ್ಲ. ಆಯಾ ಪದಾರ್ಥ ಪರ್ಯಂತತ್ವ ಅನ್ನು ತಿಳಿಸುತ್ತೆ. ವಾಚ್ಯೈಕ ದೇಶದಲ್ಲಿಯೇ ಅದು ನಿಂತು ಹೋಗುತ್ತೆ ಪ್ರತ್ಯಕ್ಷವಾದದ್ದು. ಅದನ್ನೇ ಇಲ್ಲಿ ತಿಳಿಸ್ತಾರೆ. ಅದನ್ನೇ ಅಭಿಪ್ರಾಯ ಇಲ್ಲಿ ಹೇಳ್ತಿದ್ದಾರೆ ಅಂತ. ಶಬ್ದಾನಾಂ ಪರಮಾತ್ಮ ಪರ್ಯಂತತ್ವಂ ಯುಕ್ತಂ. ಆದ್ದರಿಂದ ಎಲ್ಲ ಶಬ್ದಗಳು ಪರಮಾತ್ಮ ಪರ್ಯಂತ ಅನ್ನೋದು ಅನನ್ಯತಾ ಸಿದ್ಧವಾದ ಶ್ರುತಿಗಳಿಂದ ನಮಗೆ ತಿಳಿದು ಬರುತ್ತೆ. ಪ್ರತ್ಯಕ್ಷ ಇದರಲ್ಲಿ ಅನ್ಯಥಾ ಸಿದ್ಧ. ಪ್ರತ್ಯಕ್ಷವು ಇದನ್ನ ನಮಗೆ ತಿಳಿಸೋದಕ್ಕೆ ಸಮರ್ಥವಾಗಿಲ್ಲ. ಪ್ರತ್ಯಕ್ಷ ಪ್ರಮಾಣ. ಅನುಮಾನವು ಪ್ರತ್ಯಕ್ಷ ಮೂಲವಾದ್ದರಿಂದ ಅನುಮಾನವು ಕೂಡ ಸಿದ್ಧಿಸೋದಿಲ್ಲ. ಬಾಧಕಸ್ಯ ಅನನ್ಯತಾ ಸಿದ್ಧತ್ವಾತ್ ಇತ್ಯಭಿಪ್ರಾಯ. ಅನ್ಯತಾ ಸಿದ್ಧತ್ವಾತ್ ಇತ್ಯಭಿಪ್ರಾಯ. ಅಂದ ಬಾಧಕವಾದದ್ದು ಯಾವುದು ಅಂದ್ರೆ ಅನ್ಯತಾ ಸಿದ್ಧವಾದದ್ದು ಬಾಧಕ. ಪ್ರತ್ಯಕ್ಷವೇ ಪ್ರಮಾಣ. ಎಲ್ಲ ಕಡೆಯೂ ಶ್ರುತಿ, ಎಲ್ಲ ಕಡೆಯೂ ಪ್ರತ್ಯಕ್ಷಕ್ಕೆ ವಿರುದ್ಧವಾದ ಶ್ರುತಿ ಎಲ್ಲ ಬಾಧಿಸಲ್ಪಡುತ್ತೆ. ಪ್ರತ್ಯಕ್ಷದಿಂದ ಅಂತ ಹೇಳಕ್ಕಾಗಲ್ಲ. ಪ್ರತ್ಯಕ್ಷ ಅನ್ಯತಾ ಸಿದ್ಧವೇ ಅನನ್ಯತಾ ಸಿದ್ಧವೇ ಅಂತ ನೋಡ್ಬೇಕು. ಅದನ್ನ ಇಟ್ಟುಕೊಂಡು ನಾವು ವಿಚಾರ ಮಾಡಿದ್ರೆ ಅಲ್ಲಿ ಪ್ರತ್ಯಕ್ಷಕ್ಕೆ ವ್ಯಾಪ್ತಿ, ಲಿಂಗ ಮತ್ತೆ ಧರ್ಮಿಗ್ರಾಹಕ ಅಥವಾ ಅದೆಲ್ಲ ಇದೆಯೇ ಅದನ್ನ ತಿಳಿಬೇಕು. ಪದಾರ್ಥವನ್ನು ತಿಳಿಸೋ ಸಾಮರ್ಥ್ಯವಿದೆಯೇ, ಅದಕ್ಕೊಂದು ಲಿಂಗ ಕಂಡು ಬರ್ತೀವಿ, ಲಿಂಗವಿದೆಯೇ, ಅದಕ್ಕೆ ವ್ಯಾಪ್ತಿ ಇದೆಯೇ, ಇದೆಲ್ಲ ಇದ್ರೆ ಅದು ತಿಳಿಸಬಹುದು. ಆದರೆ ಎಲ್ಲೆಲ್ಲಿ ವ್ಯಾಪ್ತಿ ಎಲ್ಲ ಇಲ್ಲವೋ ಪ್ರತ್ಯಕ್ಷ ಅನ್ಯತಾ ಸಿದ್ಧವಾಗುತ್ತೆ. ಆದ್ದರಿಂದ ಅದು ಶ್ರುತಿಯಿಂದ ನಮಗೆ ಅನನ್ಯತಾ ಸಿದ್ಧವಾದ ಪ್ರಮಾಣದಿಂದ ತಿಳಿದು ಬರುತ್ತೆ. ತತ್ರ ಕಥಂ ಅನ್ಯತಾ ಸಿದ್ಧಿ ಇತ್ಯತ್ರ ತತ್ರ ಲೌಕಿಕಾಃ. ಇಲ್ಲಿ ಹೇಳ್ತಾರೆ, ಲೌಕಿಕಾಸ್ತು ಪುರುಷಾಃ ಶಬ್ದಂ ವ್ಯವಹರಂತಹ ಶಬ್ದವಾಚ್ಯೆ ಪ್ರಧಾನಾಂಶಸ್ಯ ಪರಮಾತ್ಮನಃ ಪ್ರತ್ಯಕ್ಷಾದಿ ಅಪರಿಚ್ಛೇದ್ಯತ್ವಾತ್ ವಾಚ್ಯೈಕ ದೇಶಭೂತೆ ವಾಚ್ಯ ಸಮಾಪ್ತಿ ಮನ್ಯಂತೆ. ಒಂದು ಭಾಗದಲ್ಲಿ ನಿಲ್ಲಿಸ್ಬಿಡ್ತಾರೆ ಪದಾರ್ಥದ ಅರ್ಥಗಳನ್ನ. ಆದ್ದರಿಂದ ತತ್ ಪದಾರ್ಥಾನಾಂ ಬ್ರಹ್ಮ ಪರ್ಯಂತತ್ವ ಗ್ರಹಣೆ ತತ್ತತ್ ಪರ್ಯಂತ ಶಬ್ದ ವ್ಯುತ್ಪತ್ತೌ ಚ ಬ್ರಹ್ಮಸ್ವರೂಪ ಗ್ರಹಣಂ ಅವಶ್ಯಾಪೇಕ್ಷಿತಂ. ಯಥಾ ಇದಲ್ಲೇ ಸ್ವಲ್ಪ ವಿವರಿಸ್ತಾರೆ ಇದನ್ನೇ ಮುಂದೆ. ವೇದಾಂತ ವಾಕ್ಯಗಳು ವೇದಾಂತ ಶ್ರವಣದಿಂದಲೇ ಉತ್ಪತ್ತಿ ಪೂರ್ಣವಾಗುತ್ತೆ. ಇಲ್ಲಿ ನೈಲ್ಯ ಪೀತಿಮಾದೀನ ದ್ರವ್ಯ ಪರ್ಯಂತತ್ವ ಗ್ರಹಣೆ ನೀಲ ಪೀತಾದಿ ಶಬ್ದ ವ್ಯುತ್ಪತ್ತಿ ವಿಚಾರ ತದ್ ವಸ್ತು ಗ್ರಹಣಂ ಅಪೇಕ್ಷಿತಂ. ಒಂದು ಪದಾರ್ಥದ ವರ್ಣವನ್ನು ನೋಡಿ ಆ ವರ್ಣ ಮಾತ್ರ ಅದನ್ನು ತಿಳಿಸುತ್ತೋ ಇಲ್ಲ ವರ್ಣ ವಿಶಿಷ್ಟವಾದ ಪದಾರ್ಥವನ್ನು ತಿಳಿಸುತ್ತೋ, ಇದೆಲ್ಲ ನಾವು ವಿಚಾರ ಮಾಡಿದ್ರೆ ತಿಳಿಯುತ್ತೆ ನಮಗೆ ವಿಷಯಗಳು. ತಸ್ಯ ಪ್ರತ್ಯಕ್ಷಾದಿ ಅಗೋಚರತ್ವಾತ್ ತತ್ತದ್ ವಸ್ತು ಮಾಸ್ಯ ಪರ್ಯಂತ ಗ್ರಹಣಂ ತತ್ತತ್ ಪರ್ಯಂತ ವಿಪತ್ತಿಶ್ಚ ಉಭಯಮಪಿ ಅನ್ಯಥಾ ಸಿದ್ಧಂ ಇತ್ಯರ್ಥಃ. ಆದ್ದರಿಂದ ಬರೀ ಹಳದಿ ಬಣ್ಣವನ್ನೇ ತಿಳಿಸೋದಿಲ್ಲ. ಅದು ಹಳದಿ ಬಣ್ಣ ಹೊಳೆದಿರುವ ಪದಾರ್ಥವನ್ನು ತಿಳಿಸುತ್ತೆ. ಆ ಪದಾರ್ಥ ನಮಗೆ ಕಂಡು ಬರದೇ ಇರ್ಬೋದು, ಬಣ್ಣ ಮಾತ್ರ ಕಂಡು ಬರುತ್ತೆ, ಪದಾರ್ಥ ಕಂಡು ಬರೋದಿಲ್ಲ. ಆದ್ರೆ ಏನೋ ಒಂದು ರೂಪ ಕಂಡು ಬರುತ್ತೆ. ಆದ್ರಿಂದ ಪದಾರ್ಥ ವಿಶಿಷ್ಟವಾದ ಪದಾರ್ಥವನ್ನೇ, ಹಳದಿ ಬಣ್ಣ ವಿಶಿಷ್ಟವಾದ ಪದಾರ್ಥವನ್ನೇ ಹೇಳ್ತೀವಿ ಹೊರತು ಹಳದಿಗೆ ನಿಲ್ಸೋದಿಲ್ಲ ಅರ್ಥವನ್ನ. ಈ ರೀತಿ ವಿಷಯಗಳನ್ನ ಉದಾಹರಣೆ ಕೊಟ್ಟೆಲ್ಲ ತಿಳಿಸ್ತಾರೆ ಇಲ್ಲಿ. ಉತ್ಪತ್ತಿಯ ವೇದಾಂತ ಶ್ರವಣಂ, ವೇದಾಂತ ಶ್ರವಣ ಅಷ್ಟೇ ಉತ್ಪತ್ತಿ. ಇಲ್ಲೊಂದು ಆಕ್ಷೇಪ ಹಾಕುತ್ತಾರೆ ಇವರು. ಹೇಗೆ ಉತ್ಪತ್ತಿ ಬರದೆ ಹೋದ್ರೆ ವೇದಾಂತ ಶ್ರವಣ ಮಾಡಿದ್ರೆ ವ್ಯುತ್ಪತ್ತಿ ಬರುತ್ತೆ, ವ್ಯುತ್ಪತ್ತಿ ಇದ್ರೆ ತಾನೇ ವೇದಾಂತ ಶ್ರವಣ ಮಾಡಕ್ ಸಾಧ್ಯ. ಇಲ್ಲದೆ ಹೋದ್ರೆ ಹೇಗೆ ವೇದಾಂತ ಶ್ರವಣ ಮಾಡ್ತೀರಾ ನೀವು ಅಂತ ಹೇಳಿದ್ರೆ ಅದಕ್ಕೆ ಸುದರ್ಶನ ಸೂರಿಗಳು ಉತ್ತರ ಕೊಡ್ತಾರೆ. ಏಕದೇಶ ವ್ಯುತ್ಪತ್ತಿಯ ವೇದಾಂತ ಶ್ರವಣ ಉಪಪದ್ಯತೆ. ವೇದಾಂತ ಶ್ರವಣೇನ ವ್ಯುತ್ಪತ್ತಿ ಪೂರ್ತಿ. ಸ್ವಲ್ಪವಾಗಿ ತಿಳಿದು ಅಪತಃ ಒಂದೊಂದು ಶಬ್ದಗಳ ಅರ್ಥ ತಿಳಿದ್ರೆ ವೇದಾಂತ ಶ್ರವಣ ಮಾಡೋಕ್ಕೆ ಆರಂಭಿಸ್ತಾರೆ. ಆರಂಭಿಸಿ ಹೋಗ್ತಾ ಅದು ಪೂರ್ಣವಾಗುತ್ತೆ. ಈ ವ್ಯುತ್ಪತ್ತಿ ಇಲ್ಲದೆ ಹೋದ್ರೆ ಶ್ರವಣನೇ ಮಾಡೋಕ್ಕಾಗೋದಿಲ್ವಲ್ಲ. ಶ್ರವಣ ಇದ್ರೆ
ಶ್ರವಣದಿಂದಲೇ ವ್ಯುತ್ಪತ್ತಿ ಆಗ್ಬೇಕು, ವ್ಯುತ್ಪತ್ತಿಯಿಂದಲೇ ಶ್ರವಣ ಉಂಟಾಗುತ್ತೆ. ಅದಕ್ಕೆ ಅನ್ಯೋನ್ಯಾಶ್ರಯ ದೋಷವಿಲ್ವೇ ಅಂತ ಹೇಳಿದ್ರೆ ಆಗಲ್ಲ. ಸ್ವಲ್ಪ ವ್ಯುತ್ಪತ್ತಿ ಬರುತ್ತೆ, ಶ್ರವಣ ಮಾಡಕ್ ಶುರು ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಹೆಚ್ಚು ವ್ಯುತ್ಪತ್ತಿ ಬರುತ್ತೆ, ಹೀಗೆ ಪೂರ್ಣವಾಗುತ್ತೆ ಅಂತ ಹೇಳುತ್ತೆ. ಏಕದೇಶ ವ್ಯುತ್ಪತ್ತಿಯ ವೇದಾಂತ ಶ್ರವಣಂ, ವೇದಾಂತ ಶ್ರವಣೇನ ವ್ಯುತ್ಪತ್ತಿ ಪೂರ್ತಿ ಇದನ್ನ ಅವ್ರು ತಿಳಿಸ್ತಾರೆ. ಅದು ಕಾರ್ಸ್ನೇನ ಆದಿತಃ ಪ್ರವೃತ್ತಿ ವ್ಯುತ್ಪತ್ತಿ, ಆರಂಭದಲ್ಲಿ ಎಲ್ಲ ಪೂರ್ಣವಾಗಿ ವ್ಯುತ್ಪತ್ತಿ ಇರಕ್ಕೆ ಸಾಧ್ಯವಿಲ್ಲ. ಇನ್ನ ಅನ್ಯೋನ್ಯಾಶ್ರಯ ಇತ್ಯರ್ಥ, ಅನ್ಯೋನ್ಯಾಶ್ರಯ ದೋಷವಿಲ್ಲ. ಶುರುನೇ ಮಾಡದೇ ಇದ್ರೆ ಹೇಗಾಗುತ್ತೆ? ಎಲ್ಲಾರು ಒಂದ್ ಕಡೆ ಶುರು ಮಾಡಿದ್ರೆ ಮುಂದಕ್ಕೆ ಹೋಗೋಕೆ ಒಂದು ಅವಕಾಶ ಸಿಗುತ್ತೆ. ವೇದಾಂತ ಶ್ರವಣದಿಂದಲೇ ವ್ಯುತ್ಪತ್ತಿ ಪೂರ್ಯತೆ ಅಂದ್ರೆ ವ್ಯುತ್ಪತ್ತಿ ಇಲ್ಲದೆ ಅವ್ರು ಹೇಗ್ ಶ್ರವಣ ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ ಅವ್ರು, ವ್ಯುತ್ಪತ್ತಿ ಸ್ವಲ್ಪವಾಗಿ ಬರುತ್ತೆ, ಆಮೇಲೆ ಪೂರ್ಣವಾಗುತ್ತೆ ಅಂತ ಹೇಳಿ ಅನ್ಯೋನ್ಯಾಶ್ರಯ ದೋಷವಿಲ್ಲ ಅನ್ನೋದನ್ನ ತಿಳಿಸ್ತಾರೆ. ಮೊದಲಿಗೆ ಎಲ್ಲ ಇದ್ಬಿಡೋದಿಲ್ಲ. ಇಚ್ಛೆ ಇರುವಾಗ ಶುರು ಮಾಡ್ಕೊಂಡ್ಬಿಟ್ರೆ ಮುಂದಕ್ಕೆ ಹೋಗುತ್ತೆ, ಕರ್ಕೊಂಡು ಹೋಗುತ್ತೆ ಅಷ್ಟೇ. ಅಲ್ಲಿಗೆ ಇದು ಮುಖ್ಯವಾದ ಕಾಲಕ್ಷೇಪದಲ್ಲಿ ಕೂತ್ಕೊಂಡ್ಬಿಡ್ಬೇಕು ಅಷ್ಟೇ. ವೇದಾಂತ ಶ್ರವಣೇನ ಹಿ ವ್ಯುತ್ಪತ್ತಿ ಪೂರ್ಯತೆ, ಇದು ಬಹಳ ಮುಖ್ಯವಾದ ವಾಕ್ಯ ಭಾಷಿಕಾರ ತಿಳಿಸಿದ್ರು ಇಲ್ಲಿ. ಅದ್ರ ಜೊತೆ ಇಲ್ಲಿಗೆ ನಿಲ್ಲಿಸ್ಕೊಳ್ತೀನಿ. ನಮಸ್ಕಾರ. ಉಚಿತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋಹತಃ ತರಿತರಾಣಿಧನಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯೇಕ ಸಿಂಧೋ ರಾಮಾನುಜಸ್ಯ ಚರಣೋ ಶರಣಂ ಪ್ರಪದ್ಯೆ. ಓಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯು त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं ऋतमवादिशं सत्यमवादिशं तन्मामावीत् तद्वक्तारमावीत् मामावीत् वक्तारम्. ओम शांति 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 शांति।